ಕೆಂಪರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈರೇಗೌಡ್ರೆ ನಿಮಗೂ ನಮಸ್ಕಾರ. ನಮಸ್ಕಾರ ಸರ್. ಯಾವ ಊರು ಈರೇಗೌಡ್ರದ್ದು? ನಾವು ಎಳವಗುನುಡಿ ಸರ್. ಏನು ವಿಶೇಷ ನಿಮ್ಮೂರ್ದು? ನಮ್ಮದು ಬಂಡೂರು ಕುರಿ ವಿಶೇಷ ಸರ್. ಎಳವೇಗೌಡನುಂಡಿ ಅಂತ ಹೆಸರಾಗಿ ಬಂತು ಅಂತ ಕೇಳ್ತಾ ಇದ್ದೀನಿ. ಎಳವಗುನುಡಿ ಅಂತ ಹೆಸರು ಬರ್ತು ಅಂದರೆ ಅಲ್ಲಿ ನಮ್ಮ ಊರಿನಲ್ಲಿ ಎಳೆ ಹಾಕ್ತಿದ್ರು ಸಹ ಮದ್ದಿಡಿಕ್ಕದಕ್ಕೆ, ಅದರಿಂದ ಎಳವೇಗನುಂಡಿ ಅಂತ ಹೆಸರಿಟ್ಟವ್ರೆ ಸರ್. ನೀವು ಶಾಲೆಗೆ ಹೋಗ್ಲಿಲ್ವಾ? ಓನಿಲ್ಲ ಸರ್. ಓದು ಬರಹ ಕಂಡ್ರೆ ಅಷ್ಟೊಂದೇನು ಆಸಕ್ತಿ ಇರಲಿಲ್ಲ? ಇಲ್ಲ ಸರ್. ಆವಾಗ ಎಮ್ಮೆ ಕುರಿ ದನಗಳು ಮೇಸು, ಹೊಲಕ್ಕೋಗು, ಮೇವು ತಕ್ಕಬ, ಈ ರೀತಿ ಮಾಡು, ಮುಂದಲ್ಲಿ ಬದುಕುವಂಥ ಮಾರ್ಗ ಇದೇನಿಂದಪ್ಪ ಅಂತ ಹೇಳ್ತಿದ್ರು ಸಹ. ಒಳದು ಕೋಲ್ ತಕ್ಕ ಕಳಿಸ್ಬಿಡ್ತಿದ್ರು, ಹೊರಟೋಗಿದ್ದ ಸರ್. ನಿಮ್ಮ ತಂದೆ ವ್ಯವಸಾಯಸ್ತ್ರ? ಹಾಂ, ವ್ಯವಸಾಯಸ್ತ್ರ ಸರ್. ಎಷ್ಟು ಜಮೀನು ಇಟ್ಕೊಂಡಿದ್ರು? ಜಮೀನು ಒಂದು 2 ಎಕರೆ ಇಟ್ಕಿದ್ರು ಸರ್ ಅಷ್ಟೇ. ಏನೇನು ಬೆಳೆ ಬೆಳೆಯೋರು ಅದರಲ್ಲಿ? ಅಲ್ಲಿ ಕಡಲೆಕಾಯಿ, ರಾಗಿ, ತಣ್ಣಿ. ನೀವೆಷ್ಟು ಜನ ಮಕ್ಕಳು? ನಾವು 3 ಜನ ಸರ್. 3 ಜನ. ಗಂಡೆಷ್ಟು ಹೆಣ್ಣೆಷ್ಟು? 1 ಹೆಣ್ಣು 3 ಗಂಡು ಸರ್. ಹೌದಾ? ಹೆಣ್ಣಿನ ಲೆಕ್ಕನೇ ಬಿಟ್ಬಿಟ್ರಿ ನೀವು. 3 ಜನ ಮಕ್ಕಳು ಅಂತ. 4 ಜನ ಮಕ್ಕಳು ಅನ್ಬೇಕು. ಸರಿ, ಆಯ್ತು. ನೀವು ಶಾಲೆಗೆ ಹೋಗ್ಲಿಲ್ಲ? ಇಲ್ಲ ಸರ್. ಚಿಕ್ಕ ವಯಸ್ಸಿಂದ ಏನು ಮಾಡಿದ್ರಿ ಮತ್ತೆ? ಚಿಕ್ಕ ವಯಸ್ಸಿಂದ ನಾನು ಬಂಡೂರು ಕುರಿ ಬಗ್ಗೆ ಆಗಿ ಅದನ್ನು ಗುರ್ತಿಸ್ಕೊಂಡು ಅದನ್ನು ಬೆಳವಣಿಗೆ ಮಾಡ್ಕೊಂಡು ಸಾಕಾಣಿಕೆ ಮಾಡ್ಕೊಂಡು ರೈತರಿಗೆ ಕೊಡಿಸ್ಕೊಂಡು ಈ ತಳಿಯ ಅಭಿವೃದ್ಧಿ ಮಾರ್ಗವನ್ನು ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ನನಗೆ ಇದೊಂದು ಆಶಾತ್ರಯ ಹುಟ್ಟಿ ಈ ಆಶ್ರಯಿತ ಇದರಲ್ಲೇ ನಾನು ಬೆಳವಣಿಗೆ ಆಗಿ ಬಂದಿದ್ರಿ ಸರ್. ಬಂಡೂರು ಏನಕ್ಕೆ ಅಷ್ಟೊಂದು ಪ್ರೀತಿ ನಿಮಗೆ ಬಂಡೂರು ಕುರಿ ಮೇಲೆ? ಬಂಡೂರು ಕುರಿ ಮೇಲೆ ಪ್ರೀತಿ ಅಂದರೆ ಅದರ ಸೊಬಗು, ಅದರ ಬಾಮ, ಅದರ ಬಚ್ಚಲಿಕೆ, ಅದರ ಗಿಡ್ಡ ಕಾಲು, ಅದರ ದುಂಡು ಮುಖ, ಅದರ ಕೂದಲಿನ ಮಟ್ಟ ನೋಡಿ ಇದು ಬಂಡೂರು ಕುರಿ ಅಂತ ಹೇಳಿ ಗುರುತಿಸಿ ಪ್ರತಿಯೊಬ್ಬ ರೈತನಿಗೂ ನಾವು ತೋರ್ಪಡಿಕೆ ಮಾಡಿ ಇದನ್ನು ಬೆಳವಣಿಗೆ ಮಾಡ್ಕೊಂಡು ನಾವು ಇದರಲ್ಲೇ ಬದುಕಿ ಬಾಳುವ ಅಂಥೇಳಿ ನಾವು ಇದನ್ನು ಮನವರಿಕೆ ಮಾಡ್ಕೊಂಡು. ಅಲ್ಲ ಈರೇಗೌಡ್ರೆ, ಎಲ್ಲ ಕುರಿಗಳು ಹಂಗೆ ಇರ್ತಾವಪ್ಪ, ಏನು ವಿಶೇಷ? ಇದ್ರದ್ದು ವಿಶೇಷ ದುಂಡು ಕಾಲು, ಮುಂದಿನ ಹೈಕಟ್ಟು, ದುಂಡು ಮುಖ, ಚಿಕ್ಕ ಕಿವಿ, ಈ ರೀತಿ ಬರುತ್ತೆ ಸಹ ಇದು. ಅಲ್ಲ, ಯಾಕೆ ಇದೇ ಕುರಿನೇ ಉಳಿಸ್ಬೇಕು ಅದನ್ನ ಹೇಳಿ. ಇದೇ ಕುರಿ ಉಳಿಸ್ಬೇಕು ಅಂತ ಅಂದರೆ ಇದು ಎಲ್ಲ ಮಾಂಸಾಹಾರಗಳಿಗಿಂತಲೂ ಒಳ್ಳೆ ರುಚಿಕರವಾದಂಥ ಮಾಂಸ. ಇದರಲ್ಲಿ ಬೇರೆ ತಳಿ ಒಳಗೆ ಮೇಲ್ಗಡೆ ಚರ್ಬಿ ಬಂದರೆ ಇದು ಮಾಂಸದ ಕಂಡ ಆಹಾರಗಳಲ್ಲೇ ಚರ್ಬಿ ಅಂಶ ಬರುತ್ತೆ ಸಹ. ಅದರಿಂದ ಇದು ಸುಮಾರು ಕಡೆ ಇದರ ಮಾಂಸ ಮಾಡಿದ್ರೆ ಸುಮಾರು ಈ ಕಡೆ ಬೀದಿಲಿ ಮಾಡಿದ್ರೆ ಆ ಕಡೆ ಬೀದಿ ಗಂಟಲು ಕೂಡ ಇದರ ಗಮನ ವಚನ ಬರ್ತಾ ಇತ್ತು ಸರ್. ಈಗಲೂ ಬರ್ತದ? ಇವಾಗಲೂ ಬರುತ್ತೆ ಸರ್. ಇವಾಗಲೂ ಅಷ್ಟು ರುಚಿ ಇರುತ್ತೆ ಸರ್ ಈ ಬಂಡೂರು ಕುರಿ. ಸರಿ ಸರಿ, ಆಯಿತು. ಈಗ ಕುರಿ ಸಂರಕ್ಷಣೆ ಆಯ್ತದಪ್ಪ, ನೀವು ಮಾಡೋದೇನಿರುತ್ತಲ್ಲ ಕೆಲಸ? ನಾವು ಮಾಡೋದೇನೆಂದರೆ ರೈತರಿಂದ ರೈತರಿಗೆ ನಾವು ಬೆಳೆಸೋದು, ಅದನ್ನು ಮರಿ ಯಾವ ರೀತಿ ಬೆಳೆಸಬೇಕು, ಅದಕ್ಕೆ ಯಾವ ರೀತಿ ತಿಂಡಿ ಕೊಡಬೇಕು, ಒಣಹುಲ್ಲ ಯಾವ ರೀತಿ ಕೊಡಬೇಕು, ಹಸಿ ಸೊಪ್ಪು ಯಾವ ರೀತಿ ಟೈಮಲ್ಲಿ ಕೊಡಬೇಕು, ಆ ರೀತಿ ನಾವು ರಾತ್ರಿ ಹೊತ್ತು ಹಳ್ಳಿ ಸೊಪ್ಪು, ಆಲು ಸೊಪ್ಪು ಇದನ್ನೆಲ್ಲ ಕಡ್ಕೊಬಂದು ಕಟ್ಟಿ ಇದನ್ನು ನಾವು ರಾತ್ರಿ ಹೊತ್ತು ಕ್ಲೀನಾಗಿ ಮೇಯಿಸಿ ಅದನ್ನು ಕೆಡಿಸ್ತೀವಿ. ತಿರ್ಗಾ ಬೆಳಿಗ್ಗೆ ಎದ್ದು 12 ಗಂಟೆಗೆ ಕಾಡಿಗೆ ಬಿಡ್ತೀವಿ. 12 ಗಂಟೆ 3 ಗಂಟೆವರೆಗೆ ಅದನ್ನು ಬೈಲ್ ಮೇಲೆ ಮೇಯಿಸ್ತೀವಿ. ಬೈಲ್ ಮೇಲೆ ಅಪಾರ ದೂರ ಏನು ಹೋಗೋದಿಲ್ಲ, ಹತ್ತತ್ರದಲ್ಲೇ ಬೈಲ್ ಮೇಲೆ ಮೇಯಿಸಿ 3 ಗಂಟೆಗೆ ನೀರು ಬಿಟ್ಟು ಅದನ್ನು ಇನ್ನೊಂದು ಕಡೆ ಉಳ್ಳಿ ತಳ್ಳು ಒಣಗಲು ಇರುತ್ತೆ, ಅಲ್ಲಿಗೆ ಹಾಕ್ಬಿಟ್ರೆ 5 ಗಂಟೆ ಅದು ಸಂಪೂರ್ಣವಾಗಿ ಮೇಯ್ಕತ್ತೆ. 5 ಗಂಟೆ ಆದಮೇಲೆ ಊರು ಚರಕೆ ತಿರುಗಿ ನೋಡುತ್ತೆ, ಸದ್ದು ಮಾಡುತ್ತೆ. ಆಗ ಸದ್ದು ಮಾಡಿದಾಗ ನಡೆಯವ ಅಂತ ಹೇಳಿ ನಾವು ಕರ್ಕೊಂಡು ನಾವು ಮುಂದಕ್ಕೆ ಹೊರಡ್ತೀವಿ ಸರ್. ಈಗ ಬಂಡೂರು ಕುರಿನೇ ಸಂರಕ್ಷಣೆ ಮಾಡಬೇಕು ಅನ್ನೋ ಆಸೆ ಹುಟ್ಟಿದ್ಯಾಕೆ ನಿಮಗೆ? ಏನಾದರೂ ಸಂಖ್ಯೆ ಕಡಿಮೆ ಆಗ್ತಿದೆ ಇಲ್ಲ ಅಂತಲ್ಲ? ಅದರ ಸಂಖ್ಯೆ ಕಮ್ಮಿ ಆಗೋದ್ರಿಂದ ನಾವು ಇದನ್ನು ಹೆಚ್ಚಿನ ಸಂಖ್ಯೆಯಿಂದ ಬೆಳೆಸಿ ನಮ್ಮ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಉಳಿಸ್ಕೋಬೇಕಪ್ಪ ಅಂತ ಹೇಳಿ ಪ್ರತಿಯೊಬ್ಬ ರೈತನಿಗೂ ನಾನು ತೋರ್ಪಡಿಸಿ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ನಿಮ್ಮ ಬಗ್ಗೆ ಹೇಳಿ ಕೆಂಪರಾಜ್ ಅವರೇ, ನಿಮ್ದು ಯಾವ ಊರು? ಸರ್ ನಮ್ಮದು ಡಣಾಯಕನಪುರ ಸರ್. ನಮ್ಮ ತಾಯಿಯವರು ಕೂಲಿ ಕಂಬಳ ಮಾಡ್ಕಿದ್ದು ಜಮೀನು ಒಂದು ಕೊಂಟು ಇರಲಿಲ್ಲ ಸರ್. ಜಮೀನೇ ಇತ್ತಿಲ್ಲ? ಜಮೀನು ಇರಲಿಲ್ಲ ಸರ್. ಅವ್ರು ಕೂಲಿ ಕಂಬಳ ಮಾಡ್ಕಿದ್ರು. ನಾವು ಇದ್ರಲ್ಲಿ ಅವರು ಓದ್ಸಕ್ಕೆ ಕಳೀಸಕ್ಕೆ ಆಯ್ತಿರಲಿಲ್ಲ ಸರ್. ಅವ್ರಿಗೆ ನಮಗೂ ಓದೋಕ್ಕೆ ಇಷ್ಟವಿಲ್ಲ. ಯಾವ್ದಾರು ಒಂದು ಮರಿ ಕರ ಮೇಯ್ಸಮು ಅನ್ನೋದೊಂದು ಆಸೆ ಸರ್ ನಮ್ಗೆ. ಆ ಒಂದು ಕುರಿ ತಕ್ಕ ಮೇಯಿಸ್ಬೇಕಲ್ಲ, ಒಂದು ಮರಿ ತಕ್ಕ ಮೇಯಿಸ್ಬೇಕಲ್ಲ ಅನ್ನೋದೇ ನಮ್ಮ ಆಸೆ ಸರ್.
ಅದಕ್ಕೆ ಒಂದು ಕುರಿ ನಾಡು ಕುರಿ ತಕ ಮೇಯ್ಸಿದ್ವಿ ಸರ್. ನಮ್ಮ ತಾಯಿಯವರು ಕಿರ್ಗಾವಲ್ ಸೈಡ್ನವರು ಸರ್, ಕಲ್ಕುಣಿಯವರು. ಇದೇನೋ ಚೆನ್ನಾಗಿರಲ್ಲ, ಕಿರ್ಗಾವಲ್ ಸೈಡ್ಲಿ ತುಂಡು ಕಾಲು ಮರಿ ಸಿಗುತ್ತೆ, ಅದು ತಕ ಮೇಯ್ಸಪ್ಪ ಭಾರಿ ಚೆನ್ನಾಗಿರುತ್ತೆ ನಿಮ್ಮ ಮರಿ ಅಂತಿದೆ ಅಂದ್ಬಿಟ್ಟು ಅಂದರು ಸರ್. ಆಗ ಒಬ್ಬರು ನಮ್ಮೂರ ಪಕ್ಕದವರು ಗೌಡ್ರಿದ್ರು ಸರ್, ರಾಚಗೌಡ್ರು ಅಂದ್ಬಿಟ್ಟು, ಸ್ವಾಮಿ ಒಂದು ಕುರಿ ಮೇಯಿಸ್ಬೇಕಂತ ನಂಗೆ ಭಾರಿ ಆಸೆ ಸ್ವಾಮಿ, ಒಂದು ಮರಿ ತಕೊಡಿ ಅಲ್ಲಾರ ಭಯ ಶಾಂತವಾಗ ನೋಡ್ತಾ ಕೊಟ್ಟನು ಅಂದ್ಬಿಟ್ಟು ಅವ್ನು ಕರ್ಕೋದ್ರು ಸರ್. ನಾವು ಗಂಡು ಮರಿ ತಕ ಬರಮ್ ಸಾಕಕ್ಕಂತ ಹೋದೆ ಸರ್. ಯಾರೋ ಒಬ್ಬರು ಆ ಕುರಿ ಜಾತಿ ಕುರಿ ಸರ್, ಆಗ ನಮ್ಗೆ ಈ ಬಂಡೂರು ಕುರಿ ಅನ್ನೋದು ಗೊತ್ತಿಲ್ಲ ಸರ್. ಜಾತಿ ಕುರಿ 3 ಕುರಿ ಮೇಯ್ಸಿ ಕಟ್ಕೊ ಬಂದಿರು ಸರ್. 2 ಕಣ್ಣು ಸಾಲ್ತಿರಲಿಲ್ಲ ಸರ್ ನೋಡೋಕೆ. ಆಗ ನನಗೇನೋ ಒಂದು 16-17 ವರ್ಷ ಸರ್. ಅವ್ರು ಆ ಕುರಿ ಹೊಡ್ಕೊಂಬಂದಾಗ, ಸ್ವಾಮಿ ನಂಗೆ ಗಂಡು ಮರಿ ಬಡಿ ಕುರಿನೇ ತಕೊಡಿ ಸರ್ ಅಂದು. ಇವು ಕುರಿ ತಕ್ಕಂದು ಏನು ಮಾಡಿಯಪ್ಪ, ಆ ಕುರಿಗೆ ದುಡ್ಡು ಮಡಗಿದೆ. ಅವತ್ತು ಸಹ ಆ ಕುರಿಗೆ 3150 ರೂಪಾಯಿ ಒಂದು ಜೊತೆ ಎತ್ತುಗಳೇ ಬರೋವು ಸರ್. ಅವತ್ತು ಕೂಲಿ ಮಾಡ್ತಿದ್ವಿ ನಾವು 10 ರೂಪಾಯಿ ಕೂಲಿಗೆ ಹೋದ್ರೆ ಕೂಲಿ ಕೊಡ್ತಿದ್ವಿ ನಮ್ಗೆ. ಆದರೆ ಹೆಂಗೆ ಯಾರು ಮಾಡಿದ ತಕೊಡಿ ಸ್ವಾಮಿ, ನಾನು ಏನೋ ಮಾಡ್ತೀನಿ, ನಮ್ಮ ತಾಯಿಯವ್ರ ಕೈಲಿ ಇಸ್ಕೊಡ್ತೀನಿ ಅಂದ್ಬಿಟ್ಟು ಅವ್ರಿಗೆ ಪರಿಚಯವಂತ ಸರ್. ನನ್ನ ತಂದು ದುಡ್ಡು ಇರಲಿಲ್ಲ, ಆದರೂ ಅವ್ರ ಪರಿಚಯದಿಂದ ಆ ಕುರಿ ತಗೊಟ್ರು ಸರ್, ಆ ಜಾತಿ ಕುರಿ ಅಂದ್ಬಿಟ್ಟು. ಅದು ತಗೊಬಂದು ಕೂಲಿಗೆ ಹೋಗೋದು, ಆ ಕುರಿನೂ ಮೇಯಿಸೋದು, ಹಿಂಗೆ ಮಾಡ್ಕೊಬಂದು ಸರ್. ಆ ಕುರಿ ಏನು ಮಾಡ್ತು, ಬರೀ ಹೆಣ್ಣು ಮರಿನೇ ಆಗ್ತು ಸರ್. 8 ಹೆಣ್ಣು ಮರಿ ಆಗ್ತು ಸರ್. ಅದೇನ ಆ ಕುರಿ ನನ್ನ ಕಂಡ್ರ 1 ಮೈಲಿ ದೂರದಲ್ಲಿದ್ದರೂ ಅರಚಿಬಿಡೋದು ಸರ್. ನಾ ಕೂಲಿ ಕಂಬಳಿಗೆ ಹೋಗಿ ಗಾಡಿ ಹೊಡ್ಕೋಗಿ ಎತ್ತುಗಳ ಇಟ್ಟಿದ್ರು ಇಲ್ಲೇ ಬತ್ತಾನ ಅಂದ್ಬಿಟ್ಟು ಅದು ಮೇಯ್ತಿರಲ್ಲ ಬೊಗ್ಗಿ ಕೆಳಗೆ ಸುಮ್ಮ ತಡ್ಕೋದು ಸರ್. ಅಂಥ ಆಸಕ್ತಿ ಸರ್. ಕುರಿ ಅಂದ್ರೆ ನಂಗೆ ಭಾರಿ ಆಸೆ. ಆ ಮಾತಾಯಿ ಲಕ್ಷ್ಮೀದೇವಿ ಏನು ಮಾಡ್ದೆ ಅಂದ್ರೆ, ಅವಳ ಸಾಕತ್ಲೆ ಕುರಿಗಳು ಅದು 8 ಕುರಿಯಿಂದ ಒಂದು 10 ಕುರಿ 15 ಕುರಿ ಗಂಟೆ ಬಂದು ಸರ್. ನಮ್ಮ ತಾಯಿ ಆಗ ಕೂಲಿ ಕಾಂಬ್ಳಿಗೆ ಹೋಯ್ತಿದ್ದವರು, ಯಾಕೆ ವಯಸ್ಸಾಯಿತು ಈಗ ನಾನೇ ಸುಮಾರಾಗಿ ಎದ್ಕನ್ನಲ್ವ, ನಾನೇ ಕೂಲಿ ಕಾಂಬ್ಳ ಮಾಡ್ತೀನಿ, ಕುರಿನೇ ಮೇಯ್ಸವ. ಒಂದು 30-40 ಕುರಿಗಳಾದವು ಸರ್. ನಮ್ಮ ತಾಯಿಯವ್ರು ಕುರಿ ಮೇಯಿಸ್ತಿರು, ನಾವು ಕೂಲಿ ಕಾಂಬ್ಳಕ್ಕೆ ಹೋಗೋದು ಬರೋದು, ಮರಗಳು ನೋಡ್ಕೊಳ್ಳೋದು, ಸೊಪ್ಪು ತಗೊಂಡು ಕಟ್ಟೋದು, ಹಿಂಗೆಲ್ಲ ಮಾಡಿ ಒಳ್ಳೆ ಆದಾಯ ಸಿಗ್ತಿತ್ತು ಸರ್. ಹಂಗೆ ಮಾಡ್ಕೊಬತ್ತಿದಾಗ ಒಂದು ದಿನ ಕೂಲಿಗೆ ಹೋಗಿದ್ದು ಬಂದರೆ ಬೆಳಿಗ್ಗೆ ಹೋದ್ರೆ ನಾವು ಬರ್ಬೇಕಾದ್ರೆ ಒಂದು 6 ಗಂಟೆ 7 ಗಂಟೆ ಆಯ್ತದೆ ಸರ್. ಆಗ ಸ್ವಲ್ಪ ದಿನ ಆಯ್ತಲಿ ಮದುವೆ ಆಯಿತು, ನನಗೆ ಮಕ್ಕಳು ಆದರು. ಮಕ್ಕಳಾಯ್ತಲಿ ಏನು ಮಾಡ್ತೀನಿ ನಾನು, ಗೇಯ್ಕ ಬಂದು 7 ಗಂಟೆನಾಗ ಮನೇಲಿ ಕೂತ್ಕೊಂಡಾಗ ಈ ಮೈಸೂರು ಆಕಾಶವಾಣಿಯದು ಏನೋ ಕುರಿ ಬಗ್ಗೆ ಏನೋ ಹೇಳ್ತಾರೆ ನೋಡಪ್ಪ ಇದು ಅಂದ್ಬಿಟ್ಟು ಒಂದು ಇದು ಕೊಟ್ಟ ಸರ್. ರೇಡಿಯೋ ಇತ್ತು, ಒಂದು ಚಿಕ್ಕ ರೇಡಿಯೋ ಸರ್. ಅದೇನೋ ಕೊಡಪ್ಪ ಇಲ್ಲಿ ನೋಡವ ಅಂದಾಗ, ಆಗ ಬಂಡೂರು ಕುರಿ ಈ ರಂಗ ಸಮುದ್ರ ಅಂತ ಏನೋ ಮಾತಾಡಿದ್ರು ಸರ್. ಇದೇನಪ್ಪ ಇದು ಹಿಂಗೆ ಹೇಳುತ್ತಲ್ಲ, ಬಂಡೂರು ಕುರಿ ಅಂದ್ರೆ ನಾ ಮೇಯ್ಸ್ತಿ ಮೇಲೆ ಇದ್ಯಾಕೆ ಕುರಿಯ, ಬಂಡೂರು ಕುರಿ ಅಂದರೆ ಆಗಿದ್ದು, ಅದು ನೋಡಲೇಬೇಕಲ್ಲಪ್ಪ ನಾನು ಅಂದ್ಬಿಟ್ಟು, ಮುಂಜಾನೆ ಇವತ್ತು ಕೆಲ್ಸಕ್ಕೆ ಬರೋಕ್ಕಾಗಲ್ಲ ಸ್ವಾಮಿ ಅಂದ್ಬಿಟ್ಟು ನಾವು ಕೂಲಿಗೆ ಹೋಯ್ತಿದ್ದವ್ರಿಗೆ ಹೋಗ್ಬಿಟ್ಟು ಒಬ್ಬರು ಕರ್ಕೊಂಡು ರಂಗ ಸಮುದ್ರಕ್ಕೆ ಬಂದಿ ಸರ್. ನೋಡ್ಬೇಕಲ್ಲ ಈ ಕುರಿ, ಬಂಡೂರು ಕುರಿ ಅಂದರೆ ಆಗಿದ್ದು ಅಂದ್ಬಿಟ್ಟು. ಆಗ ಅಲ್ಲೊಬ್ಬರು ಕೇಳಿದ್ಲಿ, ರಮೇಶ್ ಸರ್ ಅಂತ ಅವರಪ್ಪ ಒಬ್ಬರು, ಅವ್ರ ಮನೆಗೆ ಹೋದ್ರೆ ನಿಮ್ಗೆ ಹೇಳ್ಕೊಡ್ತಾರೆ ಅವರು. ಆಗ ರಮೇಶ್ ಸರ್ ಅವರು ನಮ್ಮ ರಂಗ ಸಮುದ್ರದವರು ಮನೇಲಿ ಇದ್ದರು ಸರ್. ಯಾವ ಊರಪ್ಪ ಏನಾದರು ಸರ್, ಈಗ ರೇಡಿಯೋಲಿ ಕಾರ್ಯಕ್ರಮ ಬಂದಿತ್ತು ಸರ್, ಅದು ನೋಡ್ಬಿಟ್ಟು ತಮ್ಮ ಕಾಣವನ್ಕ ಬಂದಿ ಸರ್ ಅಂತಲೇ. ಏನು ಸಮಾಚಾರ ಅಂತಲೇ, ನಾವು ಬಂಡೂರು ಕುರಿ ಅಂದರೆ ಹೆಂಗಿದ್ದು ಅಂತ ನೋಡೋಕ್ಕೆ ಬಂದ್ವು ಅಂತಲೇ. ನೋಡಪ್ಪ ಈ ಥರ ಬಂದ್ಬಿಟ್ಟು ಅವರು ಸಾಕ್ತಿರು ಸರ್, ಒಂದು 10-15 ಕುರಿ. ಓಹ್ ಈ ಥರದ ಕುರಿ ನಮ್ಮ ತಾವ ಸರ್, ನಾವು ಅದ್ರ ಬಂಡೂರು ಕುರಿ ಅಂತ ನಮಗೆ ಗೊತ್ತಿರಲಿಲ್ಲ, ನಾವು ಜಾತಿ ಕುರಿ ಅಂತ ಸಾಕ್ತಿದ್ವಿ ಸರ್. ಆಯಿತು, ಒಂದಿನ ಬಂದು ನೋಡಿ ಸರ್ ಇದು ಹೆಂಗೆ ಏನ ಅಂತ ಬಂದು ನೋಡಿದ್ರು, ಒಳ್ಳೆ ಕುರಿ ಸಾಕ್ತಿದೆ ಸಾಕಪ್ಪ ಅಂದ್ಬಿಟ್ಟು ಇದು ಮಾಡಿದ್ರು ಸರ್. ಆಗ ಜಾಸ್ತಿ ಕುರಿ ಇರೋದ್ರಿಂದ ಸರ್ ನಮ್ಮ ಇದು ಬಂಡೂರು ಕುರಿ ನಾವು ಜಾತಿ ಕುರಿ ಅಂತಿದ್ವಲ್ಲಪ್ಪ. ಆ ಬಂಡೂರು ಕುರಿ ಅನ್ನೋಕ್ಕೆ ಏನು ಅರ್ಥ ಅಂದ್ರೆ ಅದೊಂದು ಊರು, ಈ ಕುರಿ ಈ ರೀತಿ ಅಂದ್ಬಿಟ್ಟು ಯಾರು ತಿಳಿದವ್ರು ಹೇಳ್ಕೊಟ್ರು ಸರ್. ಓಹ್ ಇದು ಹಿಂಗೆ ಅಂದ್ಬಿಟ್ಟು. ಆಗ ರಮೇಶ್ ಸರ್ ಜೊತೆಲಿ ಮಾತಾಡಿ, ಸರ್ ಏನಾರು ಸರ್ಕಾರದಿಂದ ಏನಾರು ಒಂದು ಅನುದಾನ ಸಿಕ್ಕಿ ಮಾಡೋದಾದ್ರೆ ನಮ್ಗೊಂಚೂರು ನೋಡಿ ಏನೋ ಒಂದು ವ್ಯವಸ್ಥೆ ಮಾಡಿ ಸರ್, ನಮ್ಮ ತುಂಬ ಬಡವರು, ಕೂಲಿ ಮಾಡಿದ್ರು ಉಂಟು ಇಲ್ದಿರಿಲ್ಲ, ಕುರಿ ಸಾಕ್ತಾಮಿ ಸರ್, ನಾವು ಎಲ್ಲೂ ಹೋದವರಲ್ಲ, ಕೂಲಿ ಕಂಬಳ ಮಾಡೋದು, ಕುರಿ ಮೇಯಿಸೋದು, ಮನೇಲಿ ಇರೋದು, ಈ ರೀತಿ ಮಾಡ್ಕೊಂಡಿರೋದು ಸರ್ ಅಂತಲೇ ಬಪ್ಪ ನೋಡಮ್ಮ ಅಂದ್ಬಿಟ್ಟಮ್ಮ. ಅವರು ಏನು ಈ ಸರ್ಕಾರದ ಮಟ್ಟದಲ್ಲಿ ಈ ಥರ ಅನುದಾನಗಳು ಸಿಗ್ತಾವ, ಏನೋ ಒಂದು ಮಾಡೋ ಅಂದ್ಬಿಟ್ಟು ದಾರಿ ತೋರಿಸ್ಲಿ. ಈ ಬಂಡೂರು ಭಾಗ್ಯ ಅನ್ಕೊಂಡು ಬತ್ತಲ್ಲ ಸರ್, ಅದರಿಂದ ಇದು ಪಶು ಭಾಗ್ಯದಿಂದ ಒಂದಷ್ಟು 1-2-3 ಟಗರ್ಗಳಿಗೆ ಆಗ ಒಂದು 30,000 ರೂಪಾಯಿ ಕೊಡೋ ರೀತಿ ಅದು ಆಗಿತ್ತು ಸರ್. ಆ 1-2 ಟಗರ್ಗಳು ಕೊಟ್ಟರು ಸರ್, ಬೀಜದ ಟಗರ್ಗಳ. ಈಗ ನಿಮ್ಮಲ್ಲೇನೆ ನೀವು ತಳಿನ ಸಂವರ್ಧನೆ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ ಸರ್. ಒಳ್ಳೆ ಟಗರ್, ಒಳ್ಳೆ ಟಗರು ಸರ್, ಒಳ್ಳೆ ಹೆಣ್ಣು ಕುರಿನೂ ಇಟ್ಕೊಂಡು, ಒಳ್ಳೆ ಹೆಣ್ಣು ಕುರಿಗಳನ್ನು ಇದ್ದಾವೆ ಸರ್. ಓಕೆ ಓಕೆ. ನಿಮ್ಮ ಹತ್ರ ಏನು ಕೊಡ್ಲಿ ಪಡ್ಲಿ ಎಲ್ಲ ಇದೆಯಲ್ಲ? ಕೊಳ್ಳಿ ಅಂದ್ರೆ ಈ ಕುರಿ ಸಾಕವರು ಆ ಸೈಡ್ಲಿ ನೋಡಿದ್ರೆ ಸರ್, ಮಳವಳ್ಳಿ ಮಂಡ್ಯ ಸೈಡ್ಲಿ ಸರ್ ಒಂದು ಜಾತ್ರೆ ಆಗುತ್ತೆ ಸರ್. ಅವರೆಲ್ಲ ಈ ರೀತಿ ಒಳ್ಳೊಳ್ಳೆ ಕುರಿ ಸಾಕಿರೋದು,
ಅವರು ಆ ಜಾತ್ರಾ ಇದ್ರಲ್ಲಿ ಮಾಡಾಗ ಈ ಕೊಳ್ಳಿನೆಲ್ಲ ಹಾಕ ತಿರ್ಗಾಡ್ತಿರ್ತಾರಲ್ಲ ಅವ್ರು ಕೇಳಿದಾಗ ಈ ಕೊಳ್ಳಿ ಇದ್ರ ಒಂದು ಭಾರಿ ಅನುಕೂಲಕ್ಕಪ್ಪ, ಒಂದು ನಾಯನ್ನರೇ ಬರ್ಬಿಡು, ಒಬ್ಬ ಕಾಳನೇ ಬರ್ಬಿಡು, 10 ತಾಳನ ಬಲ ಇದು. ಈ ಕೊಳ್ಳಿ ಹಿಡ್ಕ ತಿರ್ಗಾಡಿದ್ರೆ ಅದರ ಗತ್ತೆ ಒಂದು ಚಂದ ಅಂತಲೇ ನನಗೊಂದು ಮಾಡಿಸ್ಕೊಡಿ ಸ್ವಾಮಿ ಅಂತಲೇ ಅವ್ರ ಆಸೆ ಇಡ್ಲಿ. ಎಲ್ಲಿ ಮಳವಳ್ಳಿ ತಾಲೂಕಲ್ಲಿ ಆಗಲಿ ಮಂಡ್ಯ ತಾಲೂಕಲ್ಲಿ ಯಾರೇ ಆದರೂ ಈ ಕುರಿ ಸಾಕ್ತಮಿಂದ ಸರ್ ನನ್ನ ಹೆಸರು ಕೆಂಪರಾಜ್ ಅಂತ ಇದ್ದದು. ಕೆಂಪಣ್ಣ ಅಂದ್ಬಿಟ್ಟು ಯಾರಾದರೂ ಬನ್ನಿ ಕೆಂಪಣ್ಣ ಅಂದ್ಬಿಟ್ಟು ಯಾರಾದರೂ ಗುರುತಿಸಿ ಮಾತಾಡ್ತಾರೆ. ಕೊಡ್ಲಿ ನೋಡೇ ಹೆದರ್ಕೊಬಿಡ್ತಾರೆ. ಹಾಂ ಸರ್. ಅಂದರೆ ನೀವೇನು ಶುದ್ಧ ಬಂಡೂರು ತಳಿ ಕುರಿ ಸಾಕ್ತೀರಿ, ಅವರೆಲ್ಲ ಈ ಥರದ್ದು ಕೊಡ್ಲಿ ಮಡಿಕಿರ್ತಾರೆ ಸರ್. ಒಳ್ಳೊಳ್ಳೆ ಕುರಿಗಾರರು ಸರ್ ಈ ಥರದ ಕುರಿ ಮಡಿಕೊಂಡು ಆ ಕುರಿಗಳ ಭಾರಿ ಸೌಖ್ಯವಾಗಿ ಚೆಂದಾಗಿ ಆ ಕುರಿ ಬಂಡೂರು ಕುರಿ ಅಂತ ಈಚೆಗೆ ನಮ್ಗೆ ಗೊತ್ತಾಯ್ತಲ್ಲ ಸರ್. ಆ ಕುರಿ ನೋಡ್ತಿದ್ರೆ ಊಟ ಬೇಡ ಏನೋ ಬೇಡ ಸರ್. ಹೌದಾ? ಈ ಮೇಯ್ಸ್ಗೆ ಸುಮ್ಮನೆ ಇರಬೇಕು, ಅಷ್ಟು ಒಟ್ಟು ತುಂಬಕತ್ತ ಸರ್ ಅದು ನೋಡಿದ್ರೆ. ಹಾಂ, ಈರೇಗೌಡ್ರೆ ಹೇಳಿ, ಈಗ ನೀವು ಬಂಡೂರು ಟಗರನ್ನು ಗುರುತಿಸ್ಬೇಕು ಅಂದರೆ ಹೆಂಗೆ ಗುರುತಿಸ್ತೀರಿ? ಬಂಡೂರು ಟಗರನ್ನ ಗುರುತಿಸ್ಬೇಕಾದ್ರೆ ನಾವು ಅದರ ಕಿವಿಯ ಹಾಳೆಯಿಂದ, ಕುದಲಿನ ಮಟ್ಟದಿಂದ, ಅದರ ಗಿಡ್ಡ ಕಾಲಿನಿಂದ, ಇಂದಲ ಕೀಲು ಭಾಗದಿಂದ ನಡುವಂಥ ವರ್ಷೆ ನಲಿಗೆ ನೋಡಿ ಇದು ಬಂಡೂರು ಫೇವರೇಟ್ ಕುರಿ ಟಗರು, ಇದನ್ನು ತಕ್ಕಪ್ಪ ರೈತ ಅಂತ ಹೇಳಿ ಅದನ್ನು ತೆಗೆದುಕೊಟ್ಟು ಅದನ್ನು ಅಭಿವೃದ್ಧಿ ಮಾರ್ಗವನ್ನು ಪ್ರತಿಯೊಬ್ಬ ರೈತನಿಗೂ ತೋರ್ಕೊಂಡು ಬರ್ತಾ ಇದ್ದೀವಿ ಸರ್. ಈಗ ನಿಮ್ಮ ಪ್ರಕಾರ ಎಷ್ಟು ಜನ ಈ ಬಂಡೂರು ಟಗರುಗಳನ್ನು ಇಟ್ಕೊಂಡಿರ್ಬೋದು? ನಮ್ಮ ಪ್ರಕಾರ ಅಂದರೆ ಒಂದು ಸುಮಾರು 2,000 ಜನದ ಮೇಲೆ ಅದೇ ಸರ್ ಫೇವರೇಟ್. ಯಾವ್ಯಾವ ಹಳ್ಳಿಗಳಲ್ಲಿ ಇರ್ಬೋದು ಮಳವಳ್ಳಿ ತಾಲೂಕಲ್ಲಿ? ಮಳವಳ್ಳಿ ತಾಲೂಕಲ್ಲಿ ಬಂಡೂರು, ದಡತ್ಪುರ, ದುಗ್ನಹಳ್ಳಿ, ಉಲ್ಲೇಗಾಲ, ಮಾದಳ್ಳಿ, ಕಂದೆಗಾಲ, ಮೊಳೆದೊಡ್ಡಿ, ಕಲ್ಲಿಬೀರ್ನಹಳ್ಳಿ, ಅಲಗೂರು ತಾಲೂಕಲ್ಲಿ ಮರಿಗೋಣದೊಡ್ಡಿ, ಕರಿಗೋಣದೊಡ್ಡಿ, ಇಷ್ಟರಲ್ಲೆಲ್ಲ ಇದೆ ಸರ್. ಅದು ಬಿಟ್ಟರೆ ಬೊಪ್ಪಣಪುರ, ಬೀಜಪುರ ಹೋಬಳಿಲಿ 46 ಹಳ್ಳಿ ಒಳಗೆ ಇದೆ ಸರ್. ಅಂದರೆ ಈಗ ಯಾರ್ಯಾರೆಲ್ಲ ಸಾಕಿದ್ದಾರೆ ಅನ್ನೋರದ್ದೆಲ್ಲ ನಿಮಗೆ ಲೆಕ್ಕ ಗೊತ್ತು? ಹೌದಾ? ಎಲ್ಲರ ಹತ್ರನೂ ಟಗರುಗಳಿದೆಯಾ? ಅದೇ ಸರ್. ಎಷ್ಟು ಹೆಣ್ಣು ಕುರಿ ಇಟ್ಕೊಂಡಿರ್ತಾರೆ ಅವರು? ಒಂದು 15ರಿಂದ 20 ಗಂಟ ಅವರ ಶಕ್ತಿ ಯಾವ್ಯಾವ ರೀತಿ ಇರುತ್ತೆ. ಒಂದು 12 ಇಟ್ಟಿರೋನು ಇಟ್ಟಿರ್ತಾನೆ, ಒಂದು 15 ಇಟ್ಟಿರೋನು ಇಟ್ಟಿರ್ತಾನೆ, ಒಂದು 20 ರಾಸಿ ಇಟ್ಟಿರೋನು ಇಟ್ಟಿರ್ತಾನೆ. ವರ್ಷಕ್ಕೆ ಅದರಲ್ಲಿ ಕನಿಷ್ಠ ಅಂದ್ರೂ 1-2 ಲಕ್ಷ 3 ಲಕ್ಷ ಆದಾಯ ಹೊಂದುತ್ತಾ ಇರ್ತಾನೆ ಸರ್. ಅಂದರೆ ಇದನ್ನು ತುಂಬ ಸಾಕೋಕ್ಕಾಗಲ್ವಾ? ತುಂಬ ಸಾಕೋಕ್ಕಾಗೋದಿಲ್ಲ ಸರ್. ತುಂಬ ಸಾಕಬೇಕಾದ್ರೆ ವಿಪರೀತ ಹಿಂಸೆ ಆಗುತ್ತೆ. ಯಾಕೆಂದರೆ ಅದಕ್ಕೆ ಮೇವು ಕೊಡಬೇಕು, ಒಣಹುಲ್ ತರಬೇಕು, ಹಸಿ ಮೇವು ತರಬೇಕು, ಅವಕ್ಕೆ ತಿಂಡಿ ಕಲಿಸ್ಕೊಡ್ಬೇಕು. ಇದನ್ನೆಲ್ಲನೂ ಒಬ್ಬರೇ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅವ್ರು ಅಳತೆಗಿಟ್ಕೊಂಡು ಅವ್ರು ಎಷ್ಟು ನೋಡ್ಕೋಬೇಕು ಅಷ್ಟನ್ನ ವ್ಯವಸಾಯ ಅದನ್ನು ನೋಡ್ಕೊತಾ ಇರ್ತಾರೆ ಸರ್. ಊಟ ತಿಂಡಿ 10-20 ಕುರಿ ಸಾಕ್ಬೋದು. 20 ಕುರಿ ಸಾಕ್ಬೋದು ಸರ್. ಅಲ್ವಾ? ಏನು ವಿಶೇಷ ಅಂದರೆ ಈ ಕುರಿದು ವಿಶೇಷ ಅಂದರೆ ಅದು ಬರುವಂಥ ಮಾರ್ಗಗಳು, ನಡುವಂಥ ನುಡಿ, ಬೇರೆ ಸಂಖ್ಯೆಯಲ್ಲಿ ಒಕ್ಕಿ ಇದು ನಮ್ಮವರೆಲ್ಲ ಅಂತೇಳಿ ಕೂಡ ನೋಡಿ ಮೂಸಿ ಮಾತಾಡ್ಬಿಟ್ಟು ನಮ್ಮ ಒಡೆಯ ಇಲ್ಲೋಯ್ತವನೆ ಅಂತೇಳಿ ವಾಪಸಿ ಬರುವಂಥದಕ್ಕೆ ಅದು ಒಳ್ಳೆ ಬಂಡೂರು. ಓನರ್ ಯಾರೋ ಅವನಿಂದನೇ ಬಳಸ್ಕೊಂಡು ಹೊರಡ್ಬಿಡುತ್ತೆ, ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ. ಅಲ್ಲಿ ನೋಡ್ಕೊಂಡು ಅವರು ನಮ್ಮ ಸಂಖ್ಯೆ ಅಲ್ಲ ಅಂತೇಳಿ ಮುಟ್ಟಿ ಬಂದ್ಬಿಡುತ್ತೆ ಸ ವಾಪಸಿ ಅವನ ಹತ್ರಕ್ಕೆ. ಹೌದಾ? ಆಮೇಲೆ ಇನ್ನೇನು ಕಂಡಿರಿ ಇದರ ವಿಶೇಷನೇ? ಇದರ ವಿಶೇಷ ಇನ್ನು ಇದರ ಸೊಬಗಿನ ಬುದ್ಧಿ ಚೆನ್ನಾಗಿರುತ್ತೆ. ಅದರಿಂದ ನಾವು ಇದನ್ನ ಬೆಳವಣಿಗೆ ಮಾಡ್ರಪ್ಪ ಅಂತೇಳಿ. ಆದಾಯ ಎಷ್ಟು ಬರುತ್ತೆ ಅಂತಂದ್ರೆ ಕುರಿ ಸಾಕಾಣಿಕೆ ಮಾಡಿದ್ರೆ 1-2 ಲಕ್ಷದಿಂದ 5 ಲಕ್ಷದವರೆಗೆ ಗಂಟ್ಲು ಆದಾಯ ಮಾಡ್ತಾ ಇರ್ತಾರೆ ಸರ್. 20 ಕುರಿಯಿಂದ? 20. ಹೆಂಗ್ ಬರ್ತದೆ ಅಷ್ಟೊಂದು ಆದಾಯ? ಒಂದು ಮರಿ 10,000ದಿಂದ ಹಿಡಿದು 25,000ದವರೆಗೆ ಗಂಟ ಬೆಲೆ ಮಾರ್ತ ಸಹ. 2 ತಿಂಗಳ ಸಣ್ಣ ಗಿಡ್ಡ ಮರಿ ಅಂದ್ರೆ ಹೆಣ್ಣು ಮರಿ, ಗಂಡು ಮರಿ ಅತಿ ಹೆಚ್ಚಿನ ಬಾಮ ಬಚ್ಚಳಿಕೆ ತಕ್ಕಂದು ಹುಟ್ಟಿದ್ದು 25,000 ಮೇಲೆ ಹೋಗ್ಬಿಡುತ್ತೆ. ಸಾಧಾರಣ ಅಂತರದಲ್ಲಿ ವರ್ಷ ತೋರದ್ದು 20,000ಕ್ಕೆ ಮಾರುತ್ತೆ. ಈ ರೀತಿ ಇರುತ್ತೆ. ಆ ತಳಿ ಮರಿಯಲ್ಲಿ ಹುಡುಗರು ನಾವು 10ನೇ ವರ್ಷದಲ್ಲಿ ಕಾರ್ಯಕ್ರಮ ಮಾಡಿದ್ದೋ ನೋಡಿ, ನಮ್ಮ ಬಂಡೂರು ಭಾಗ್ಯ ಅಂತೇಳಿ. ಈ ಭಾಗ್ಯದಲ್ಲಿ 2 ಲಕ್ಷ ಹುಡುಗರು ಮುಂದುವರೆದಿದ್ದಾರೆ ಸಹ. ಅವರು 5 ಲಕ್ಷ 10 ಲಕ್ಷ 15 ಲಕ್ಷದವರೆಗೆ ಗಂಟ ಏರ್ತಾ ಇದ್ದಾರೆ ಸಹ ಹುಡುಗರು. ವಿದ್ಯಾಭ್ಯಾಸ ಬಿಟ್ಬಿಟ್ಟು ಅವ್ರಿಗೆ ಬೇರೆ ಕೆಲಸಗಳು ವ್ಯವಹಾರಗಳು ಅನುಸರಣೆ ಆಗದೆ, ಅವ್ರಿಗೆ ಸೆಟ್ ಆಗದೆ, ಒಳ್ಳೆ ಇಂಜಿನಿಯರ್ ಮಾಡಿರುವಂಥವರು ಕೂಡ ಅದನ್ನು ಬಿಟ್ಟು ಕುರಿ ಮಾಡ್ತಾವ್ರೆ ಸಹ.
ನೀವೇನು ಕೊಡ್ಲಿ ಕೋಲು ಎಲ್ಲ ಮಡಿಕೊಂಡಿಲ್ವೇ ಹಿರೇಗೌಡ್ರೆ? ಕೊಡ್ಲಿ ಕೋಲು ಎಲ್ಲ ಮನೇಲಿ ಮಡ್ಗಿವಿ ಸಹ. ನಿಮ್ಮ ತವಲು ಅದೇ. ಇದನ್ನ ನಾವು ಒಂದು ಇಟ್ಕೊಂಡು ಹೋಗುವ. ಸರಿ, ಇಬ್ರು ಒಂದೇ, ಇಬ್ರು ಒಂದೇ ಅಲ್ಲ. ಹಿಡ್ಕೊಂಡ್ರೆ ಏನೋ ನಿಮಗೊಂಥರ ಖುಷಿ ಅನ್ಸುತ್ತಲ್ಲ? ಹೌದು ಸರ್. ಸಂತೆನಲ್ಲೆಲ್ಲ ಓಡಾಡ್ತಿದ್ರೆ ಮೆರವಣಿಗೆಯಲ್ಲಿ ಸಂತೆಯಲ್ಲಿ ಎಲ್ಲ ಹಿಡ್ಕೊಂಡು ಅದನ್ನ ತಿರ್ಗಾಡ್ಕೊಂಡು ಹೂನಾರ ಹಾಕ್ಸಿ ಮೆರವಣಿಗೆ ಮಾಡಿ ಕೈ ಕ್ಯಾಚ್ ಮಾಡಿ ನಾವು ತಬ್ಕೊಂಡು ಅವ್ರು ತಬ್ಕೊಂಡು ಈ ರೀತಿ ಸಂಪ್ರದಾಯ ಎಲ್ಲ ಬೆಳೆಸಿ ಇದನ್ನ ನಾವು ಒಂದು ಅನ್ನದಾನ ಅಂತ ಮಾಡಿ ಇದನ್ನ ಊಟ ಹಾಕ್ಸಿ ಅವ್ರನ್ನೆಲ್ಲ ನಾವು ಈ ರೀತಿ ಕಳಿಸ್ತಾ ಇರ್ತೀವಿ ಸಹ. ನಮ್ಮದು ಇದು ಪರಿವಾರದಾಂತರದಿಂದಲೂ ಬಂದಿರು ಸರ್. 50ನೇ ವರ್ಷದಿಂದಲೂ ಇದನ್ನ ಮಾಡ್ತಾ ಇದ್ದೀವಿ. ಬಂಡೂರು ಕುರಿಗಳು, ಶುದ್ಧವಾದ ಬಂಡೂರು ಕುರಿಗಳು ಎಲ್ಲಿ ಸಿಗ್ತವೆ? ಶುದ್ಧವಾದ ಬಂಡೂರು ಕುರಿ ನಮ್ಮ ಬಂಡೂರು, ದಡತ್ಪುರ, ದುಗ್ನಹಳ್ಳಿ ಈ ಮಾಳದಲ್ಲಿ, ಮೂಡ್ಸಿಮೆ, ಅಲಗೂರು ಏರಿಯಾದಲ್ಲಿ ಮರಿಗೊಂಡೊಡ್ಡಿ, ಕರಿಗೊಂಡೊಡ್ಡಿ ಆ ಮಾಳದಲ್ಲಿ ಇಟ್ಟಿರ್ತಾರೆ ಸಹ. ಬೊಪ್ಪಣ್ಣಪುರದ ಮಾಳದಲ್ವೇ ಬದುಕು ಅಲ್ಲೂ ಸಿಕ್ಕುತ್ತೆ ಸರ್. ಎಲ್ಲ ಕಡೆ ಸಾಕ್ಬೋದಾ ಕೆಂಪರಾಜ್ ಅವರ ಬಂಡೂರು ಕುರಿನ? ಬಂಡೂರು ಕುರಿ ಅಂದ್ರೆ ಭಾರಿ ಡ್ರೈ ಏರಿಯಾದಲ್ಲಿ ಸಾಕಿದ್ರೆ ಭಾರಿ ಅದ್ಭುತವಾಗಿ ಚೆನ್ನಾಗಿ ಬರ್ತಾವ ಸರ್. ಮಲೆನಾಡ್ಗೆ ಆಗೋದಿಲ್ಲ? ಇಲ್ಲ ಸರ್, ನೀರಾವರಿ ಇದ್ರಲ್ಲಿ ಚೆನ್ನಾಗಿರಲ್ಲ ಸರ್. ನೀರಾವರಿ ಇದ್ರಲ್ಲಿ ಅಂತ ಚೆನ್ನಾಗಿ ಬರಲ್ಲ ಸರ್. ಎಲ್ಲಿ ಹೊಲಮಾಳಗಳು ಡ್ರೈ ಏರಿಯಾ ಇರ್ತವೆ ನೋಡಿ, ಉಳ್ಳಿ ಬೆಳೆಯೋದು, ರಾಗಿ ಬೆಳೆಯೋದು, ಇಂಥ ಜಾಗದಲ್ಲಿ ಅವು ಭಾರಿ ಅದ್ಭುತವಾಗಿ ಭಾರಿ ಸುಂದರವಾಗಿ ಬರ್ತಾವ ಸರ್. ಸಾಕೋ ವಿಧಾನ ಹೇಗೆ? ಯಾವ ಥರ ಸಾಕೋ ವಿಧಾನ ಹೇಗೆ ಅಂದ್ರೆ ಸರ್, ಅವು ಒಳ್ಳೆ ಫಸ್ಟ್ ಕ್ಲಾಸಾಗಿ ತೊಳ್ಕೊಂಡು ಕುರಿನೀಗ ಒಳ್ಳೆ ಕಡೆ ರಾತ್ರನಾಗ ಒಂದು ಕಡೆ ಹಾಕ್ಬೇಕು ಸರ್, ಬೆಳಗ್ಗೆನಾಗ ಒಂದು ಕಡೆ ಹಾಕ್ಬೇಕು. ರಾತ್ರಿನಾಗ ಈ ಮರಮೇವುಗಳು ಸೊಪ್ಪು ಕಟ್ಬೇಕು ಸರ್. ಏನೇನು ಕಟ್ಬೋದು? ಹಳ್ಳಿ ಸೊಪ್ಪು ಸರ್, ಹಳ್ಳಿ ಸೊಪ್ಪು, ಎಳ್ಳು ಸೊಪ್ಪು, ತೊಗರಿ ಸೊಪ್ಪು ಇವೆಲ್ಲ ಕಟ್ಟಿ, ಹುಚ್ಚಾಳು ಸೊಪ್ಪು ಇವೆಲ್ಲ ಕಟ್ಟಿ ಮೇಯಿಸ್ಬೋದು ಸರ್ ರಾತ್ರಿ ಟೈಮು ಸರ್. ಹಗಲೊತ್ತು ಕಾಡಿಗೆ ಬಿಟ್ಟಮ್ಮ ಉಳ್ಳಿ ಹೊಲ ಕಾಡ್ಲಿ ಎಲ್ಲಾದ್ರೂ ಮೇಯಿಸ್ಬೋದು ಸರ್. ಅಕ್ಕಪಕ್ಕದಲ್ಲಿ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಮೇಯಿಸ್ಕೊಂಡು ಹೊಡ್ಕೊ ಬರೋದು ಒಳ್ಳೇದು ಸರ್. ಅದು ಬೇರೆ ತಿಂಡಿ, ಕೈ ತಿಂಡಿ ಏನು ಕೊಡಂಗಿಲ್ಲ? ಕೈ ತಿಂಡಿನೂ ಒಂದೊಂಚೂರು ಅವ್ರ ಶಕ್ತಿ ಸರ್. ಅವರು ಒಂದು ಸಟ್ಗೆ ಪುಟವಾಗಿ ಚೆನ್ನಾಗಿದ್ರ, ಮನೇಲಿ ಅನುಕೂಲತೆ ಇದ್ರೆ ಸರ್, ಒಂದಷ್ಟು ಉಳ್ಳಿ ನುಚ್ಚು ಬೂಸ ಗೀಸ ತಗೊಂಡು ಕೊಡ್ಬೋದು ಸರ್. ಅವರು ಮನೇಲಿ ಭದ್ರತೆ ಇಲ್ಲದೆ ಹೋದ್ರೆ ಅವು ಕೈ ತಿಂಡಿ ಕೊಟ್ಟಿಗೆ ಸಾಕು ಹೋದ್ರೆ ಅವರಲ್ಲಿ ಅಭಿವೃದ್ಧಿ ಎಲ್ಲಿ ಮಾಡೋಕ್ಕಂದು ಸರ್. ಈಗ ಎಲ್ಲ ಏನೋ ಕೊಟ್ಟಿಗೆನಲ್ಲಿ ಸಾಕ್ದಂಗೆ ಕುರಿ ಸಾಕ್ತಾವ್ರೆ ಸರ್ ಅಲ್ವಾ? ನೀವು ನೋಡಿರ್ಬೋದು, ಅಟ್ಟಣಿಗೆ ಕಟ್ಬಿಟ್ಟು ಅಟ್ಟಣಿಗೆ ಮೇಲೆ ಕುರಿ ಮಡಗಿರ್ತಾರೆ. ಹೊರಗಡೆ ಎಲ್ಲೂ ಬಿಡೋದಿಲ್ಲ ಅವನ್ನ. ಬೆಳಗ್ಗೆ ಸಂಜೆವರೆಗೂ ಅಲ್ಲೇ ಇರ್ತವೆ. ಓಡಾಡಕ್ ಹೊಸಿ ಜಾಗ ಮಾಡಿ ಬಿಟ್ಟಿರ್ತಾರೆ. ಈ ಬಂಡೂರು ಕುರಿ ನಂಗೆ ಸಾಕಾಗಲ್ವಾ? ಅವೇನು ಅಂತ ಸುಂದರವಾಗಿ ಚೆನ್ನಾಗಿ ಬರಲ್ಲ ಸರ್. ಅವು ಅಲ್ಲೇ ಕಟ್ಟಾಕಂದು ಸಾಕಿದ್ರೆ ಸರ್, ಬಿಸಿಲು ಬೀಳಲ್ಲ, ಗಾಳಿ ಆಡಲ್ಲ, ಅವು ಬೇಕಾದಂಥ ಮೇವು ಮೇಯಕ್ಕಾಗಲ್ಲ. ಅವು ಯಾವುದೋ ಒಂದು ಮೇವು ಆಗ್ತದೆ ಮೇಯ್ಕಂದು ಅಲ್ಲಿದ್ರ ಅವು ಎಲ್ಲಿ ಅದ್ಭುತವಾಗಿ ಕಾಂಡವಾಗಿ ಚೆನ್ನಾಗಿ ಬರೋಕ್ಕಾಗುತ್ತೆ ಸರ್. 1-2 ಗಂಟೆ ಟೈಮ್ಯಾರ ಬೈಲ್ ಮೇಲೆ ಬಿಟ್ಟು ಮೇಯಿಸ್ತಾರ, ಅವು ಭಾರಿ ಚೆನ್ನಾಗಿ ಬೇಕಾದಂಥ ಮೇವು ಮೇಯ್ಕ ಚೆನ್ನಾಗಿ ತಿರುಗಾಡ್ಕೊಂಡು ನೋಡೋಕೆ ಚೆನ್ನಾಗಿ ಕಾಣ್ತಾವೆ ಸರ್. ಈಗ ನೀವು ಕುರಿ ಜೊತೆಗೆ ಟಗರನ್ನು ಒಂದ್ಗೆನೆ ಕರ್ಕೊಂಡು ಹೋಗ್ತೀರಾ? ಇಲ್ಲ ಸರ್, ಮನೇಲಿ ಕಟ್ಕೋತೀವಿ ಸರ್. ಟಗರನ್ ಕುರಿ ಜೊತೆ ಕುರಿ ಬಿಡೋಕ್ಕಾಗಲ್ಲ ಸರ್. ಯಾಕಂದ್ರೆ ಅದು ಟಗರು ನಾವು ಚೆನ್ನಾಗಿ ಸಾಕಿರ್ತೀವಿ ಸರ್. ಒಂಚೂರು ತಿಂಡಿ ಪಂಡಿ ಮೇವು ಕೊಟ್ಕೊಂಡಮ್ಮ ಅದು ಯಾವ ಕುರಿಗೆರ ಕಟ್ಟಕ್ಕೆ ಓಡಾಡ್ತಿರ್ತ ಸರ್. ಅದು ಅದಕ್ಕೆ ನಾವು ಮನೇಲಿ ಒಂದು ಸೈಡ್ಲಿ ಕಟ್ಕೊಂಡ ಮನೇಲಿ ಮೇಯಿಸ್ತೀವಿ ಸರ್. ಆ ಕುರಿ ಮನೇಲಿ ಬೆಳಗ್ಗೆ ಟೈಮ್ ಬಿಡ್ತೀವಲ್ಲ ಸರ್, ಆಗ 1 ಗಂಟೆ ಟೈಮ್ ಬಿಟ್ಟು ಕುರಿ ಜೊತೆಲಿ ಬಿಟ್ಟು ನೋಡೋದು. ಅದು ಕುರಿ ಒದಗಾಡ್ತಿರ್ತ ಸರ್. ಯಾವ್ದು ಕುರಿ ಈಟಿಗೆ ಬಂದಿರುತ್ತೆ ಅದು ಕಟ್ಟಕ್ಕೆ ಇದು ಮಾಡಿದಾಗ ಆ ಕುರಿ ಸೈಡ್ಗೆ ಬಿಟ್ಕೊಂಡವ ಕುರಿ ಕಟ್ಸಿ ಟಗರ್ ಕಟ್ಟಾಕ್ತೀವಿ ಸರ್. ಜಾಸ್ತಿ ಹೊತ್ತು ಬಿಟ್ರೆ ಯಾವ್ದು ಕೆರ ಕಟ್ಟಕ್ಕೆ ಶುರು ಮಾಡ್ಬಿಡುತ್ತೆ ಸರ್. ಅಲ್ವಾ? ಸರಿ. ಎಷ್ಟು ಟಗರ್ಗಳನ್ನ ಇಟ್ಕೋತೀರಿ? ಒಂದು 20 ಕುರಿಗೆ? 20 ಕುರಿಗೆ ಒಂದು 2 ಟಗರ್ ಇಟ್ಟಿದ್ರೆ ಒಳ್ಳೆ ಚೆನ್ನಾಗಿ ಬದಲಾಯಿಸ್ತಾ ಇರ್ತೀರಾ ಟಗರ್ನ? ಬದಲಾಯಿಸ್ತಿರ್ತೀವಿ ಸರ್. ಬದಲಾಯಿಸ್ತೀವಿ. ಎಷ್ಟು ವರ್ಷಕ್ಕೊಂದ್ಸರಿ? 1-2 ವರ್ಷಕ್ಕೊಂದ್ಸರಿ ಬದಲಾಯಿಸ್ತಿರ್ತೀವಿ. ಹೌದಾ? ಹ್ಞೂ ಸರ್. ಈಗ ಟಗರದ್ದು ಪೂರ್ತಿ ಇದನ್ನೇ ಇತಿಹಾಸನೇ ಹೇಳ್ಬಿಡ್ತೀರಾ ಅನ್ಸುತ್ತೆ ನೀವು ಹಿರೇಗೌಡ್ರೆ. ಈ ಟಗರ್ ಮರಿ ಎಲ್ಲೋಯ್ತು, ಆ ಮರಿ ಎಲ್ಲೋಯ್ತು, ಅದ್ರ ಮರಿ ಎಲ್ಲೋಯ್ತು, ಹಿಂಗೆ ಎಲ್ಲ ಲೆಕ್ಕ? ಹೌದು ಸರ್. ಹೌದಾ? ಅದು ಹೆಂಗೆ ಲೆಕ್ಕ ಇಟ್ಕೊಂಡಿರ್ತೀರಿ ನೀವು? ಲೆಕ್ಕನ ಹೆಂಗೆ ಇಟ್ಕೋತೀವಿ ಅಂದರೆ, ಅದನ್ನು ನಾವು ಇಂಥ ಜಾಗಕ್ಕೆ ಇಂಥ ಬದುಕನ್ನ ನಾವು ಕೊಟ್ಟಿರ್ತೇವೆ. ಇದು ನಮ್ಮ ಹುಚ್ಚುಗುರಿದು, ಇದು ನಮ್ಮ ಕಪನಿ ಕುರಿದು, ಇದು ನಮ್ಮ ಕೊನ್ನಾರೆ ಕುರಿದು ಅಂತೇಳಿ ಅದನ್ನು ಗುರುತಿಸಿ ಇದನ್ನು ಅವನು ಕೊಡಪ್ಪ ಅಂತೇಳಿ ಅದನ್ನು ಆ ರೈತನಿಗೆ ಕೊಡಿಸ್ತೀವಿ. ಅದೇನು 28 ಕುರಿ ಹೆಸರು ಹೇಳ್ತಿರಲ್ಲ? ಕಪನಿ ಕುರಿ, ಕೊನ್ನಾರೆ ಕುರಿ, ಕಪನಿ ಕುರಿ, ಕೊನ್ನಾರೆ ಕುರಿ, ಹುಚ್ಚುಗುರಿ, ಸೇರಿ ಕುರಿ, ಒಟ್ನವನ್ ಕುರಿ, ಈಗ ಇವು ಇಷ್ಟು ಭಾಗ ಅಂದ್ರೆ ಅಂತ ಕೇಳಿದೆ ನಾನು. ಅದು ಕಪನಿ ಕುರಿ ಅಂದ್ರೇನು? ಕಪನಿ ಕುರಿ ಅಂದರೆ ಅದು ಗಿಡ್ಡ ತಳಿ, ಅತಿ ಕುಳ್ಳಾಗಿರುತ್ತೆ ಸರ್, ಅಗಲ ಮಟ್ಟ ಬರುತ್ತೆ.
ಅದು ಬಂಡೂರು ಕುರಿ ಅಲ್ವಾ? ಬಂಡೂರು ಕುರಿ ಪಿವರೇಟ್ ಅದು. ಅದನ್ನೇ ಕ್ರಾಸ್ಗೆ ಒಂದನೇ ಒಂದುದು ಫಸ್ಟಾಗಿ. ಆಯಿತು. ಹುಚ್ಚುಗುರಿದು ಸೆಳೆಯಾಗಿ ಅರ್ಥವಾಗಿ ಆಯ ತಕ್ಕಂಡು ಉದ್ದಪ್ಪನ್ನ ತಕ್ಕಂಡು ಅದು ಯಾವತ್ತೂ ಕತ್ತ ಹಿಂಗೆ ಅಳ್ಳಾಡಿಸ್ತಾ ಇರುತ್ತೆ ಆಳ್ಕೊಂಡ್ರೆ ಅದು ಹುಚ್ಚುಗುರಿ ಅಂತ ಏನು ಕರೆದೀವಿ. ಸೀರೆ ಕುರಿ ಅಡಿ ಹಾಸಿಗೆ ಕೆಚ್ಚಲನ್ನು ಎಮ್ಮೆ ಹಸು ಯಾವ ರೀತಿ ಮಾಡ್ತಿತ್ತು ಆ ರೀತಿ ಅದು ಕೆಚ್ಚಲು ಮಾಡುತ್ತೆ ಅಡೀಲಿ. ಅದು ವಾಲಾಡ್ಕೊಂಡು ನಡೆಗಲ್ಲಿ ಒಲಿತಾ ಇರ್ತದೆ. ಆ ಸೀರೆ ಕುರಿದು ಅಂತ ಕರಿತೀವಿ. ಒಟ್ನವನ್ ಕುರಿದು ಉದ್ಭುತವಾಗಿ ರೋಮ ಅಷ್ಟನ್ನು ಕಾಣ್ತಾ ಇರುತ್ತೆ. ಬೆನ್ನ ಮೇಲೆ ತೊಳೆದು ಬಿಟ್ಟಾಗ ಪಳ 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 ಅಂತ ಇರ್ತಾರೆ ರೇಷ್ಮೆ ಥರ. ಅದು ಒಟ್ನವನ್ ಕುರಿದು ಅಂತ. ತಂಬಡಪ್ಪನವರು ಈ 3ನೇ ತಲೆ ತಂಬಡಪ್ಪ ಬಂಡೂರಿನವರು ಅವ್ರ ಮಗನಿಗೆ ಹೇಳಿ ಅವರ ಆ ತಾತಪ್ಪಂತವು ನಾವು ಇದನ್ನೆಲ್ಲ ತಿಳ್ಕೊಂಡು ನಾವು ಅವರಲ್ಲಿ ಇದನ್ನು ಅಭಿವೃದ್ಧಿ. ಎಲ್ಲ ಬಂಡೂರು ಕುರಿಗಳೇ. ಬಂಡೂರು ಒಂದೊಂದಕ್ಕೆ ಒಂದೊಂದು ಹೆಸರು ಹೇಳ್ತೀರಿ ನೀವು ಅಲ್ವಾ? ಏನಾದರೂ ನಾಟಿ ವೈದ್ಯ ಮಾಡ್ತೀರಾ ಕುರಿಗೆ? ನಾಟಿ ವೈದ್ಯ ಅಂದರೆ ಆವಾಗ ನಾವು ಮಾಡ್ತಾ ಇದ್ದೋ, ನಾವು ಗಿಡಮೂಲಕ್ಕೆ ಹೋಗ್ತಾ ಇದ್ದೋ ಮಾದೇಶ್ವರನ ಬೆಟ್ಟ ಸೈಡ್ಗೆ. 101 ಜಾತಿ ಚಕ್ಕೆ ಕೆತ್ತಿದ್ದು. 101 ಜಾತಿ ಚಕ್ಕೆ ತಂದು ಅದನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ಧೂಳಿ ಮಾಡಿ ಒಂದು ಡಬ್ಬಿಗೆ ತುಂಬೋದು. ಹಸಿ ಕೊತ್ತಂಬರಿ, ಎಳ್ಳು, ಬೆಲ್ಲ, ತುಪ್ಪ, ಬೆಳ್ಳುಳ್ಳಿ, ಜೀರಿಗೆ, ಒಂದು ಮೆಣಸಿನ್ಕಾಯಿ ಇಷ್ಟೆಲ್ಲನ ಹಾಕಿ ಅದನ್ನು ಹಿಡಿದು ಉಂಡೆ ಮಾಡಿ ಒಂದು ಹೊಸಮಡಕ್ಕೆ ಬಾಯಿ ಕಟ್ಟು ಹಾಕಿ ಅದನ್ನು ಒಳಗಡೆ ಮಡಿಕೊಳ್ಳೋದು. ಬೆಳಗಿನ ಹೊತ್ತು 1 ವಾರ ಅದರ ಆಳೊಟ್ಟಿಗೆ ಈ ಪಿಪಾಟಿ ಕೊಟ್ಟ ಅಂದರೆ ಒಳಗಡೆ ಇರುವಂಥ ರೋಗ ರುದ್ನಾದಿಗಳು ಎಲ್ಲನೂ ತೆಗೆದು ಉನ್ಮರಿಮೆ ಎಲ್ಲನೂ ಈಚೆಗೆ ತೆಗೆದು ಕ್ಲೀನ್ ಮಾಡಿ ಅದನ್ನು ರಕ್ತ ಉದ್ದುಪುಷ್ಟವಾದಂಥ ಮಾಂಸ ಇದೆಲ್ಲ ಹೆಚ್ಚಿಗಂದು ರೋಮವೆಲ್ಲ ದಪ್ಪಳ ರೋಮ ಕೆಳಗಡೆ ಬಿದ್ದು ಹಸನ ಸಣ್ಣ ರೋಮ ಹುಟ್ಟಬೇಕು. ಆ ರೀತಿ ಮಾಡಿ ಅದರ ಆರೋಗ್ಯನೇ ಕೆಡಿಸೋದಿಲ್ಲ. ಅದರ ಆರೋಗ್ಯ ಚಕ್ಕೆ ಅಂದ್ರಲ್ಲ, ಏನು ಚಕ್ಕೆ? ಚಕ್ಕೆ 101 ಜಾತಿ ಚಕ್ಕೆ ಸಹ. ಅದು ಎಲ್ಲಿ ಕೆತ್ತೀರ? ಹೋಗಿ ಗಿಡದಲ್ಲಿ ಸಹ. ಅದೇ ಎಲ್ಲಿ ಕಾಡ್ಗೋಬೇಕು. ಕಾಡ್ಗೋಬೇಕು. ಗೊತ್ತಿರುತ್ತೆ ನಿಮಗೆ 101 ಜಾತಿ ಯಾವ ಚಕ್ಕೆ ಎಲ್ಲನೂ ಅದನ್ನೆಲ್ಲನೂ ನಾವು ಹಿರಿಕರು ನಮಗೆಲ್ಲ ತೋರಿ ಅದನ್ನೆಲ್ಲ ಕೆತ್ತಾ ಇದ್ದೋ ಸಹ. ಇವಾಗೆಲ್ಲ ನಾಟಿ ಔಷಧಿಗೆ ಬಂದ್ಬಿಡ್ತು ಸಹ. ಅದಕ್ಕೆ ಈ ನಾಟಿ ಔಷಧಿ ಸ್ವಲ್ಪ ಮಾಡೋಕ್ಕೆ ಬರ್ದೋದಕ್ಕೆ ಜನಗಳಿಗೆ ನೋಡಪ್ಪ ಈ ಗುಳಿಗೆ ಔಷಧಿ ಟಾನಿಕ್ಕು ಇದನ್ನೇ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ, ನಿಮ್ಗೆ ಮಾಡೋಕ್ಕೆ ಬರುವುದಿಲ್ಲ. ನೀವು ಬೇರೆಯವ್ರಿಗೆ ಹೇಳ್ಕೊಟ್ಟಿಲ್ವಾ? ನಾವು ಹೇಳ್ಕೊಡ್ತೀವಿ, ಹೇಳ್ಕೊಡ್ತೀವಿ. ಅದನ್ನು ಇವ್ ಬಿಟ್ಬಿಟ್ರು ಸಹ ಇವಾಗೆಲ್ಲ ಮಾಡೋದೆಲ್ಲನೂ ಅದು ಬಂದರೆ ಅದನ್ನು ಕರ್ಕೊಂಡೋಗಿ ತೋರಿ ಮಾಡ್ಕೊಡ್ತೀವಿ ಸರ್. ಅದನ್ನೇ ಮಸಾಲೆ ಏನಾರು ಹಾಕ್ತೀರಾ? ಹಾಂ ಸರ್, ಈ ನಾಟಿ ಕೋಳಿ ಸಾಂಬಾರು ಮಾಡಿ ಸರ್, ಈ ಸಣ್ಣ ಈರುಳ್ಳಿ ಕೊತ್ತಂಬರಿ ಇದೆಲ್ಲ ಹಾಕಿ ಮಾಡಿ ರಾತ್ರಿ ಟೈಮ್ ಅದೆಲ್ಲ ನಾಟಿ ಕೋಳಿ ಬೇಯಿಸಿ ಚೆಂದಾಗಿ ಆಡಿಸಿ ಅದನ್ನೆಲ್ಲ ಬೇಯಿಸಿ ಬಾಯಿ ಕಟ್ಟಾಕಿ ಹುಚ್ಚೋಳು ಅದೆಲ್ಲ ಹಾಕಿ ಚೆಂದ ಮಳಚಿ ನೈಟು ಮಡಗಿದ್ವಿ ಸರ್. ಬೆಳಗ್ಗಿನಾಗ ಒಂದೊಂದು ಚೂರು ಕುರಿಗಳಿಗೆ ಬುಟ್ಟಿ ಬಾಟ್ಲು ಕುಡಿಸ್ತಾರ. ಭಾರಿ ಇಚ್ಛೆಯಾಗಿ ನೆಕ್ಕೊಂಡು ಚೆಂದಾಗಿ ಎಲ್ಲೇ ಕಾಡು ಮೇಲೆ ಬಿಟ್ರು ಮೇವು ಚೆನ್ನಾಗಿ ಕಿತ್ಕ ತಿನ್ಕೊಂಡು ಭಾರಿ ಚೆನ್ನಾಗಿ ಬರ್ತವ ಸರ್. ಇನ್ನೇನಾದ್ರು ಹೇಳಕ್ಕಿದೆಯಾ? ನಾಟಿ ಕೋಳಿ ಸಾರು ಕುಡಿಸೋದು? ನಾಟಿ ಕೋಳಿ ಸಾರು ಕುಡಿಸೋದು, ನಾಟಿ ಕೋಳಿ ಸಾರಿಗೆ ಅದನ್ನು ಮೂಳೆಯೆಲ್ಲ ತೆಗೆದು ಹೊರಗಡೆ ಹಾಕ್ಬಿಟ್ಟು ಚೆಂದಾಗಿ ಅದನ್ನು ಆಡಿಸಿ ರಸನ ಅದನ್ನು ಚೆನ್ನಾಗಿ ಕುದಿಸಿ ತುಪ್ಪ ಹಾಕಿ ಕ್ಲೀನಾಗಿ ಒಳ್ಳೆಣ್ಣೆ ಬಿಟ್ಟು ಅದನ್ನು ಬಾಯ್ಕಟ್ಟು ಹಾಕಿ ಮಡಗ್ಬಿಟ್ಟು ಒಂದೊಂದು ಕುರಿಗೆ ಒಂದೊಂದು ಬೋಸಿ ಒಂದೊಂದು ಓಳು ಇಷ್ಟು ಕುಡಿಸ್ಕೊ ಬಂದರೆ ಯಾವ ಅದರ ಬುಂಡೆ ಇರುವವರೆಗೆ ಗಂಟ್ಲು ಅದರಲ್ಲಿ ಕಾಯಿಲೆ ಅಂತ ತಕ್ಕದು ಉತ್ಪತ್ತಿ ಆಗೋದಿಲ್ಲ ಸರ್. ಹೌದಾ? ಹೌದು ಸರ್, ಕೋಳಿ ರಸದಲ್ಲಿ ನೋಡಿದ್ರ. ಅಂದರೆ ಕುರಿ ಪಾಪ ಸಸ್ಯಾಹಾರಿ ಪ್ರಾಣಿ, ಅದನ್ನು ಮಾಂಸಾಹಾರಿ ಮಾಡಿಬಿಟ್ಟಿದ್ರಿ. ಹಾಂ ಹಾಂ, ಬಸ್ಸಾರು ಏನಾರು ಕುಡಿಸ್ತೀರಾ? ಉಳ್ಳಿ ಸಾಂಬಾರ್ಲು ಮಾಡ್ಬೋದು ಸರ್. ಹಂಗೆ ಹೆಂಗೆ ಮಾಡ್ತೀರಾ ಹೇಳಿ ಹೊಸೆ? ಉಳ್ಳಿ ಸಾಂಬಾರು ಮಾಡಿದ್ರೆ ಸರ್ ಒಳ್ಳೆ ಖಾರ ಜಾಸ್ತಿ ಹಾಕಿ ಈರುಳ್ಳಿ ಹಾಕಿ ಎಲ್ಲನೂ ಚೆಂದ ಮಾಡಿ ಬೇಯಿಸಿ ಚೆಂದಾಗಿ ಅದು ಉಳ್ಳಿ ಸಾರು ಕೊಟ್ಟರು ಅವು ಭಾರಿ ಇಚ್ಛಾಗಿ ತಿಂದು ಬಾಯಿಗೆ ಸಪ್ಪಿಡ್ದೋಗಿದ್ರೆ ಸರ್ ಅದು ಮೇದು ಅವು ಚೆಂದಾಗಿ ದಪ್ಪ ಹಾಕಿ ಭಾರಿ ಅನುಕೂಲ ಆಯ್ತು ಸರ್. ಈ ಕೋಳಿ ಸಾರು ಉಳ್ಳಿ ಸಾರು ಎರಡರಿಂದ ಅದು ಯಾವ ಔಷಧಿ ಬೇಕಿಲ್ಲ ಸರ್. ಅವೆರಡು ಕೊಟ್ರೆ 6 ತಿಂಗಳಿಗೆ ಒಂದೊಂದು ಸತಿ ಒಂದು ಸಾರಿ ಕೋಳಿ ಸಾರು ಬುಕ್ ಮಾಡಿಕೊಡೋದು, ಒಂದು ಸಾರಿ ಉಳ್ಳಿ ಸಾರು ಮಾಡಿಕೊಡೋದು. ಈ ರೀತಿ ಮಾಡಿದ್ರೆ 6 ತಿಂಗಳಿಗೆ ಒಂದು ಸಾರಿ ಸರ್ ಯಾವ ಔಷಧಿ ಬೇಕಿಲ್ಲ ಸರ್. ಅದು ಅಷ್ಟರಲ್ಲೇ ಚೆಂದ ಬೆಳೀತವೆ ಸರ್. ಹೇಳಿ ಹಿರೇಗೌಡ್ರೆ. ಸರಿ ಸರ್. ಉಳ್ಳಿ ಸಾರಿಗೆ ಇನ್ನೇನಾರು ಹಾಕ್ಬೇಕಾ? ಉಳ್ಳಿ ಸಾರಿಗೆ ಇನ್ನೇನು ಹಾಕ್ಬೇಕಾಗಿಲ್ಲ ಸರ್. ಅದು ಉಳ್ಳಿ ಸಾರು ಶಾತಿ ಮಳೆ ತಿಂಗ, ಮುಂಗಾರಿನಲ್ಲಿ ಉಂಡೆ, ಮಧ್ಯಮ ಜನವರಿ ತಿಂಗಳಲ್ಲಿ ಮಾಂಸದ ಸಾರು, ಇವು 3 ಐಟಮ್ ಮಾಡ್ಕೊಂಡ್ರೆ ಉಳ್ಳಿ ಸಾರು ಯಾವಾಗ ಕುಡಿಸ್ಬೇಕು?
ಇದ್ರ ಮುಂಗಾರು ಟೈಮಲ್ಲಿ ಸಹ. ಹೌದಾ? ಮುಂಗಾರು ಟೈಮ್. ಉಂಡೆ ಯಾವಾಗ? ಉಂಡೆ ಜೂನ್ ತಿಂಗ. ಹೌದಾ? ಸಾತಿ ಮಳೆ ಬರುತ್ತೆ ನೋಡಿ, ಮಳೆ ವಿಪರೀತ ಆಗುತ್ತಲ್ಲ ಆವಾಗ. ಅದು ಆವಾಗ ಏನು ಮಾಡುತ್ತೆ ಅಂದರೆ ಮಣ್ಣು ತಿನ್ನು ಕೆರ್ಗಕ್ಕೆ ಹೋಗುತ್ತೆ, ಬಾಯಿ ಸಪ್ಪೆ ಬಂದು. ಆವಾಗ ಉಂಡೆ ಕೊಟ್ಬಿಟ್ರೆ ಅದು ಮಣ್ಣ ಬಿಟ್ಬಿಡುತ್ತೆ. ಮಣ್ಣ ಬಿಟ್ಬಿಟ್ಟು ನೆಲ ತಡಿಕೊಂಡು ಮೇವು ಎಲ್ಲಿಲ್ಲದೆ ಆ ಕಡ್ಡಿನ ಕಟ್ ಮಾಡ್ಕೊಂಡು ತಿನ್ನುವಷ್ಟು ಪವರ್ ಮಾಡ್ತಾ ಇರುತ್ತೆ ಸರ್ ಅದು. ಏನೇನು ತಿನ್ನುತ್ತೆ ಕುರಿ ಲೆಕ್ಕ ಹಾಕಿದ್ದೀರಾ? ಕುರಿ ಅದಕ್ಕೆ ಏನು ಹುಲ್ಲು, ಯಾವ ಜಾತಿ ಹುಲ್ಲು ಬೇಕು 9 ಜಾತಿ ಹುಲ್ಲಲ್ಲಿ ಅದನ್ನು ತಿನ್ನುತ್ತೆ. ಹೇಳಿ, ಯಾವ್ಯಾವುದು ಜಾತಿ ಹುಲ್ಲು? ಗರ್ಕೆ, ಅಕ್ಕುಲ್ಲು, ಕೊನ್ನಾರೆ, ಕನ್ನರಪ್ಪೆ, ಗೊಂಡೆ ಸೊಪ್ಪು, ಹುಳ್ಳಿ, ಇದನ್ನೆಲ್ಲ ತಿನ್ನುತ್ತೆ ಸರ್ ಚೆನ್ನಾಗಿ. ಅಪ್ಸಣವು, ಚೆಂಬೆ, ಇದನ್ನೆಲ್ಲನೂ ಅದಕ್ಕಾಗುವಂಥ ವಸ್ತು ಅದು ಸಹ. ಆಯಿತು, ಹೇಳಿ ಇನ್ನೇನೇನು ತಿಂತದೆ ಅಂತ. 9 ಬಗೆ ಇದಾಯಿತು. ಆಮೇಲೆ ಅದಕ್ಕೆ ಫಸ್ಟು ಮುಂಗಾರಲ್ಲಿ ಹಳ್ಳಿ ಸೊಪ್ಪು, ಮಧ್ಯದಲ್ಲಿ ಹಾಲು ಸೊಪ್ಪು, ಅದ್ರ ಬಿಟ್ಟು ಹತ್ತಿ ಸೊಪ್ಪು, ಇಷ್ಟನ್ನ ಅಚ್ಚೆ ಸೊಪ್ಪು, ಇದನ್ನೆಲ್ಲ ಕಟ್ಕೊಂಡು ಅದಕ್ಕೆ ಒಂದೊಂದು ಕಂತೆ ಕಟ್ಕೊಂಡ್ರೆ ಸಾಕು. ಕಟ್ಕೊಂಡ್ರೆ ಅದು ಉದ್ಬುಷ್ಟವಾಗಿ ಚೆಂದಾಗಿ ಯಾವತ್ತು ಆರೋಗ್ಯವಾಗಿ ಮಿಂಚ್ಕೊಂಡು ಮನುಷ್ಯನ ರೈತನ ಜೊತೆಯಲ್ಲಿ ಅವನ ಅಜ್ಜೆ ಹಿಡ್ಕೊಂಡು ಮಾತಾಡ್ಕೊ ಬರ್ತಾ ಇರುತ್ತೆ ಸರ್ ಅದು. ಹೇಳಿ ಸಾ, ಕುರಿಯಿಂದ ಓಡಾಡಿದಿರಲ್ಲ, ಏನೇನು ಸೊಪ್ಪು ತಿಂತದ ಕುರಿ? ಚೆಂಬ ಸೊಪ್ಪು, ಸಣ್ಮುನ್ ಸೊಪ್ಪು, ಅಲಸಂದ ಸೊಪ್ಪು, ಉಳ್ಳಿ ಸೊಪ್ಪು, ಹತ್ತಿ ಸೊಪ್ಪು, ಹಳ್ಳಿ ಸೊಪ್ಪು, ಎಳ್ಳು ಸೊಪ್ಪು ಎಲ್ಲನೂ, ತರಾವರಿ ಸೊಪ್ಪು, ನಮ್ಮ ಭೂಲೋಕದಲ್ಲಿ ಯಾವ ಸೊಪ್ಪದ ಎಲ್ಲನೂ ತಿಂದು ಮೇಯಕ್ಕೆ ಬಿಟ್ರೆ ಅವು ಭಾರಿ ಚೆನ್ನಾಗಿ ಬರ್ತವೆ. ಅಲ್ಲ, ಕುರಿನೂ ಎಲ್ಲ ತಿಂತದೆ. ಹಾಂ ಸರ್. ಆದ್ರೆ ಆಡಿಗೆ ಮಾತ್ರ ಆಡು ಮುಟ್ಟದ ಸೊಪ್ಪಿಲ್ಲ, ಎಲ್ಲ ತಿಂತದ ಆಡು ಅಂತಾರಲ್ಲ ಪಾಪ. ಕುರಿಗೆ ಯಾಕೆ ಹೇಳೋದಿಲ್ಲ ಅದನ್ನ? ಅದು ಆಡು ಸೊಪ್ಪು ಮೇಯ ಜಾಸ್ತಿ ಸರ್, ಹುಲ್ ಮೇಲ ಸೊಪ್ಪನೇ ತಡ್ಕತ್ತೆ ಸರ್ ಅದು. ಇದೇನಂತಾರ ಆಳಬ್ರು ಹುಲಿ ಸಿಂಹ ಮಾಂಸ ತಿಂತ ಹುಲ್ ಮೇಲ ಅಂತಾರಲ್ಲ ಸರ್, ಅವಕ್ಕೆ ಅಬ್ರ ಬಾಯಿ ಏನು ಇಚ್ಚಿರ್ತದ ದೇವ್ರ ಸೃಷ್ಟಿ ಸರ್ ಅದು. ಆಡು ಸೊಪ್ಪು ಮೇಯ್ಬೇಕು ಅಂತ ಅದು ಬೇಕಾದ ಸೊಪ್ಪು ತಡಿಕ ಆ ಸೊಪ್ಪು ತಿಂತಿರ್ತದೆ ಸರ್. ಕುರಿ ಹುಲ್ ಮೇಯ್ಬೇಕು, ಅದಕ್ಕೆ ಬೇಕಾದಂಥ ಸೊಪ್ಪು ಮೇಯ್ಬೇಕು ಅಂದ್ಬಿಟ್ಟು ಅದು ತಡಿಕ ತಿಂತಿರ್ತದೆ ಸರ್. ಅದಕ್ಕೆ ಕಾಡಕ್ಕೆ ಬಿಟ್ರೆ ಅವ್ರು ಇಷ್ಟ ಬಂದದ್ದು ಮೇಯ್ಕೊಂಡು ಭಾರಿ ಚೆನ್ನಾಗಿ ಬೆಳಿತವೆ ಸರ್, ಮನೇಲಿ ಕಟ್ಟಿ ಮೇಯ್ಸೋಕ್ಕಿಂತ. ಅಂದರೆ ಆಡ್ತಾರ ಕುರಿ ಸೊಪ್ಪು ಮೇಯಲ್ಲ? ಜಾಸ್ತಿ ಸೊಪ್ಪು ಮೇಯಲ್ಲ ಸರ್. ಇದೊಂದು 2-3 ಥರ ಸೊಪ್ಪು ಮೇಯ್ತೆ ಸರ್ ಕುರಿ. ಹೌದಾ? ಹಳ್ಳಿ ಸೊಪ್ಪು, ಹುಚ್ಚಳ ಸೊಪ್ಪು, ಚಾಂಬ ಸೊಪ್ಪು, ಸಣ್ಮುನ್ ಸೊಪ್ಪು, ಅಲಸಂದ ಸೊಪ್ಪು. ಅಂದ್ರೆ ಆಡು ತಿನ್ನೋದು ಕುರಿ ತಿನ್ನಲ್ವಾ? ಎಲ್ಲನೂ ತಿಂತವ ಸರ್. ಬೇಕಾದ ಅದಕ್ಕೆ ಯಾವ್ದು ಬೇಕು ಅದು ತಿಂತವ ಸರ್. ಇದು ಅದು ಅಂತ ಏನಿಲ್ಲ. ಹೌದಾ? ಹಾಂ ಸರ್. ಸರಿ, ಈಗ ಕುರಿ ನೀವು ಹೇಳೋದು ಕಾಲಾಡಿಸ್ಬೇಕು, ಹೊರಗಡೆ ಎಲ್ಲ ಮೇಯಿಸ್ಕೊ ಬರ್ಬೇಕು. ಹಾಂ ಸರ್. ನಾಟಿ ಔಷಧಿ ಇನ್ನೂ ಏನಾದ್ರು ಮಾಡ್ತೀರಾ ಕುರಿಗೆ? ನಾಟಿ ಔಷಧಿ ಏನಿಲ್ಲ ಸರ್, ಬೇರೆ ಸರ್ ನಾವು ಮಾಡೋದು. ಹೌದಾ? ಹ್ಞೂ ಸರ್. ಇನ್ಯಾವ್ದಾದ್ರು ನೆನಪಿ ಬರ್ತದ ನಾಟಿ ಔಷಧಿ ನೀವು ಮಾಡೋದು ಕುರಿಗೆ? ಇಲ್ಲ ಸರ್. ಅಷ್ಟೇ? ಇಷ್ಟು ಮಾಡಿದ್ರೆ ಸಾಕು, ಚೆಂದಾಗಿ ಬರ್ತದೆ, ಮೈಕಟ್ ಚೆನ್ನಾಗಿ ಬರುತ್ತೆ. ಹೌದಾ? ಓಕೆ. ಈಗೇನೋ ನೀವು ಬಂಡೂರು ಕುರಿ ಸಾಕುವವ್ರಿಗೆ ಕುರಿ ಕರ್ನಲ್ಲು, ಕುರಿ ಚಾಂಪಿಯನ್ ಅಂತೆಲ್ಲ ಕರೀತಾರಂತಲ್ಲ ಸಂತೆನಲ್ಲಿ, ಏನಂಗಂದ್ರೆ ಅದನ್ನು ಇದೇ ಕುರಿ ನಮ್ಮ ಕುರಿ ಅಂತೇಳಿ ಅದನ್ನು ಕುದಿಲಿನ ಮಟ್ಟ ನೋಡಿ, ಅದರ ಚೆಕ್ ಬಂದು ನೋಡಿ, ಅದರ ಆಯಮಾನ ನೋಡಿ, ನಡುವ ಬೆಡಗು ನೋಡಿ, ಅಡಿ ಮುದ್ರೆ ನೋಡಿ, ಈ ತಕ್ಕಪ್ಪ ಇದೆ ನಮ್ಮ ಬಂಡೂರು ಕುರಿ ಅಂತ ಹೇಳಿ ಗುರುತಿಸ್ಕೊಡ್ತೀವಿ ಸರ್. ಅದಕ್ಕೆ ಕರ್ನಲ್ ಅನ್ಬೇಕಾ ನಿಮಗೆ? ಚಾಂಪಿಯನ್ ಅಂದ್ರೆ ಏನು? ಚಾಂಪಿಯನ್ ಅಂದರೂ ಅದೇನೆ, ಕರ್ನಲ್ಲು ಅಂದ್ರೆ ಅದೇನೆ. ಹೌದಾ? ನಿಮ್ಗೇನಂತ ಕರೀತಾರೆ? ನಾನು ಸರ್ ಸಾಮಾನ್ಯದ ಮನುಷ್ಯ, ಎಲ್ಲೇ ಕೂಲಿ ಮಾಡ್ತಿದ್ದ ಮನುಷ್ಯ. ಆದ್ರೆ ಈ ಕುರಿ ಆಸಕ್ತಿಯಿಂದ ನಾನು ಅಲ್ಲಲ್ಲಿ ಎಲ್ಲ ಕಡೆ ಹೋಗಿ ನೋಡಿ, ಇವೇ ಆಗಿದ್ದಾವ ಅವೇ ಆಗಿದ್ದಾವ ಅಂದ್ಬಿಟ್ಟು ನೋಡಿ ನಾ ತಕ್ಕ ಮೇಯಿಸೋದ್ರಿಂದ ನಮ್ಗೊಂದೊಂದು ಮರಿ ತಕೊಡಪ್ಪ ಚೆನ್ನಾಗಿರೋದ ಅಂದ್ಬಿಟ್ಟು ಕರ್ಕೋದ್ರೆ ಸರ್, ಈ ಬೊಪ್ಪಣ್ಪುರದ ಸೈಡು, ಮಳವಳ್ಳಿ ಸೈಡ್ ಎಲ್ಲೇ ಹೋದ್ರು ಡಣೆಕ್ಪುರದ ಕೆಂಪಣ್ಣ ಬಂದರಕ್ಕೆ ಅವ್ರಿಗೇನು ನಾವು ಹೇಳೋಗಿಲ್ಲ, ಅವ್ರು ಭಾರಿ ಚಾಂಪಿಯನು. ನಿನಗೆ ಗೊತ್ತಿಲ್ವಾ ಅದು ಏನೋ ಕೊಡೋಣ, ಈಸ್ಕೊಡೋಣ, ಅದು ಯಾಕೆ ಕುರಿಯೋದ ಗೊತ್ತಣ್ಣ ಅನ್ನೋದಪ್ಪ. ಹೇಳು ಸ್ವಾಮಿ ನಮಗೇನು ಗೊತ್ತು ಅಂದ್ರೆ ನಾವಂದ್ರೆ ನಿನಗೆ ಎಲ್ಲ ಗೊತ್ತು ಕಣ್ ಭಾರಿ ತಿಳ್ಕೊಂಡೆ. ಈಗ ಕೆಂಪರಾಜಣ್ಣ ಕುರಿ ಚಾಂಪಿಯನ್, ಕುರಿ ಕೆಂಪಣ್ಣ ಅಂತ ಈ ಮಾತೇಗೌಡರು ಕುರಿ ಕರ್ನಲ್ಲು. ಅಲ್ಲಿ ಮಿಲ್ಟ್ರಿನಲ್ಲಿ ಇರ್ತಾರೆ ಕರ್ನಲ್ಗಳು. ಈಗ ನೋಡಿ ಇಲ್ಲೇ ನಮ್ಮ ಸುತ್ತಮುತ್ತನೇ ಕರ್ನಲ್ಗಳು ಓಡಾಡ್ತಾವ್ರೆ. ಈಗ ನೀವಿಬ್ರು ಒಟ್ಟಿಗೆ ಹೋಗೋದಿಲ್ವೇ ಕುರಿ ಆಯ್ಕೆ ಮಾಡಕ್ಕೆ? ಹೋಯ್ತೀವಿ ಸರ್. ಕರ್ನಲ್ಲು ಚಾಂಪಿಯನ್ ಒಟ್ಟಿಗೆ ಯಾವ್ದಾರ ಒಂದು ಒಳ್ಳೆ ಕುರಿ ತಗೊಬರ್ಬೇಕು, ಒಳ್ಳೆ ಟಗರ್ ತಗೊಬರ್ಬೇಕು. ಯಾರಿಗಾರು ನಾವು ಬೇಕಾದವ್ರು ಬಂದು ಒಂಚೂರು ಭಯ ಇಲ್ಲಿ ಅಂತ ಕರೆದ್ರ ನಮ್ಮ ಹಿರೇಗೌಡವ್ರು ಅವ್ರನ್ನ ಕರ್ಕೋವಾಗಮ್ ತಾಡಪ್ಪ ಇಲ್ಲಿ. ಈಗ ನೀವು ಅವ್ರಿಗೆ ಖರೀದಿ ಮಾಡಿಕೊಟ್ಟಿದ್ದಕ್ಕೆ ದುಡ್ಡು ಇಸ್ಕೊಂತೀರಾ? ಇಲ್ಲ ಸರ್. ಇಲ್ವೇ? ಮತ್ತೆ ಸುಮ್ಮನೆ ಕೂತೀರಿ ಅವರಿಂದ? ಅದನ್ನ ಬೆಳವಣಿಗೆ ಮಾಡಬೇಕು ಅನ್ನುವುದೊಂದು ಆಸರತ್ರಯದಿಂದ ನಾವು ರೈತರಿಗೆ ಅದನ್ನ
ತಿದ್ದುಪಡಿ ಮಾಡಿ ಅದನ್ನು ಶುದ್ಧಪಡಿಸಿ ಒಳ್ಳೆ ಗುರುತಿಸ್ಬೇಕು ಅಂತೇಳಿ ನಾವು ಹೋಗ್ತೀವಿ ಸರ್. ನಿಮ್ಮ ಕೆಲಸ ಎಲ್ಲ ಬಿಟ್ಬಿಟ್ಟು ಹೋದ್ರೆ ನಮ್ಮ ಕೆಲಸ ಎಲ್ಲ ಬಿಟ್ಬಿಟ್ಟು ಹೋದ್ರು ಅದನ್ನು ಮಾಡ್ತೀವಿ ಸರ್. ನಾನು 50 ವರ್ಷದಿಂದ ಅದೇ ಕೆಲಸ ಸರ್. ನಾನು ಏನೂ ಮಾಡ್ಕೊಂಡಿಲ್ಲ ಸರ್. ನಾನು ಮಾತ್ರ ನನಗಾಗಿ ಅಂತ ನಾನು ಆ ಥರ ಮಾಡಬೇಕು ಅಂತಿದ್ರೆ ಸಹ ನಾನು ದೊಡ್ಡ ಶಾಖ ಆಗುವಷ್ಟು ಮಾಡ್ಬಿಡೋನು ಸಹ. ಹೌದಾ? ನನ್ನ ಹತ್ರಕ್ಕೆ ಎಲ್ಲ ಜನಾಂಗವೂ ಎಲ್ಲಿದ್ದೆಯಪ್ಪ ಅಂತ ಬಂದು ತಡಕ್ತಿದ್ರು. 1 ಗ್ರಾಮಕ್ಕೆ 5 ಮೆರವಣಿಗೆ 6 ಮೆರವಣಿಗೆ ಮಾಡಿಸ್ತಿದ್ದಿ, ಊಟ ಹಾಕಿಸ್ತಿದ್ದಿ, ಇದನ್ನೆಲ್ಲ ಮಾಡ್ತಿದ್ದಿ. ಅವರಿಂದ ಅವ್ರಿಗೆ ಗುರ್ತಿಸ್ತಿದ್ದಿ. ನೋಡೇ ಇದೇ ನಮ್ಮ ಜಾಗದವರು, ಇದು ಇಂಥ ಗ್ರಾಮದವರು, ಇದು ಇಂಥ ಊರಿನವರು ಅಂತೇಳಿ ಅವ್ರಿಗೆಲ್ಲ ಭೇಟಿ ಮಾಡಿಕೊಡ್ತಿದ್ದಿ. ಭೇಟಿ ಮಾಡಿ ಅವ್ರ ಕೈ ಹಿಡಿಸಿ ಆ ಊರಿಗೆಲ್ಲ ಕರ್ಕೊಂಡು ಹೋಗಿ ಆ ಊರನ್ನೆಲ್ಲ ಗುರ್ತಿಸಿ ಇದನ್ನೆಲ್ಲ ಬಂಡೂರು ಕುರಿ ಇಂತಿಂಥ ಜಾಗದಲ್ಲಿ ಅದೇ ಅಂತ ಹೇಳಿ ಸೇವೆ ಮಾಡೋ ಉದ್ದೇಶ ನಿಮ್ದು. ಸೇವೆ ಹೆಚ್ಚೆಚ್ಚು ಮಾಡಿದ್ದೀನಿ. ಪ್ರಪಂಚ ಎಲ್ಲ ಬಂಡೂರು ಕುರಿ ಸಾಕ್ಲಿ ಅಂತ. ಹೌದು ಸರ್. ಅಲ್ವೇ? ಎಲ್ಲಿ ನೋಡಿದ್ರು ಅದೇ ಕಾಣಬೇಕು. ಬಂಡೂರು ಕುರಿ ತಲೆನೇ ಕಾಣಬೇಕು. ಇವಾಗ ಸಾರ್ 10 ವರ್ಷದಲ್ಲಿ ಮಾಡಿದ್ದು ನಮ್ಮ ಸಾರ್ ನಾವು ಮಾಡಿರ್ತಲೆ. ಇವಾಗ 2 ಲಕ್ಷ ಹುಡುಗರು ಕುರಿ ಸಾಕಾಣಿಕೆ ಮಾಡ್ತಾವ್ರೆ. ಒಂದೊಂದು ತಗರ 1 ಲಕ್ಷದಿಂದ ಮಾರ್ತಾ ಇದ್ದಾರೆ ಸರ್. 50,000 ಲಾಸ್ಟ್ ವ್ಯಾಪಾರ. ಸೆಕೆಂಡು ಅಂದರೆ 40, ಐನೆಟ್ಟು ಅಂದರೆ 1,10,000, 1 20, 1 30, 2 10ಕ್ಕೆ ಮಾರಿದ್ದಾನೆ ಸರ್ ನನ್ನ ಸ್ನೇಹಿತ. ನಿಮಗೇನು ಅನುಕೂಲ ಆಗಿದೆ ಕೆಂಪರಾಜ್ ಅವರೇ? ಈ ಕುರಿ ಸಾಕತ್ಲೆ ಭಾರಿ 3 ಕುರಿಯಿಂದ ಶುರು ಮಾಡಿದ್ದು. 1 ಕುರಿ ಸರ್. ಒಂದೇ ಕುರಿ? 1 ಕುರಿ. 1 ಕುರಿಲಿ ಅದು ಒಂದು 20ರಿಂದ 50 ಕುರಿ ಗಂಟು ಆದವು ಸರ್. ಈಗ ಎಷ್ಟು ಕುರಿ ಇದೆ ಬಂಡೂರು? ಈಗ ನಮ್ಮ ತಾಯಿ ತೀರೋಗ್ಬಿಟ್ರು ಸರ್. ಆಮೇಲೆ ಮೊದಲು ಅರ್ಧ ಡ್ರೈಯರ್ ಇತ್ತು, ಅರ್ಧ ಇದಿತ್ತು ಸರ್. ಇದಿತ್ತು ಸರ್, ನೀರಾವರಿ ಇತ್ತು ಸರ್. ಈಗ ಎಲ್ಲ ಕಡೆ ನೀರಾವರಿ ಆಗೋಯ್ತು ಸರ್. ಈಗ ನಮ್ಮ ತಾಯಿ ತೀರೋಯ್ತಲಿ. ಈಗ ನಾ ಕೂಲಿ ಮಾಡ್ತಿದ್ದು, ನಾನು ಕಸಬು ಬಿಟ್ಟಿಲ್ಲ ಸರ್. ಒಬ್ಬರು ಮನೇಲಿ ಕೆಲಸ ಮಾಡ್ಕಿದ್ನಲ್ಲ, ಅವರು ನಾ ಇರಾಗಂಟು ನೀ ಬರಲೇಬೇಕಪ್ಪ, ಯಾವುದೇ ಕಾಣ್ಕೊ ತಪ್ಪಿಸ್ಕೊಬೇಡ ಅಂತ. ಈ ಕುರಿ ಎಷ್ಟಿದೆ ನಿಮ್ದು ಹೇಳಿ? ಒಂದು 15 ಕುರಿ ಅವ ಸರ್. ಈಗ ಈಗಲೂ ಇಟ್ಕೊಂಡಿದ್ದೀವಿ? 15 ಕುರಿ ಟಾಪ್ 1 ಕುರಿ ಅವ ಸರ್. ಟಗರು ಇದೆ? ಟಗರು ಇದೆ ಸರ್. ಅದೇನು ಬೇರೆಯವ್ರು ಟಾಪ್ 1 ಸಾಕಲ್ವಾ? ಅಷ್ಟು ಗೊತ್ತಾಗಲ್ಲ ಸರ್. ಎಲ್ಲರೂ ಗೊತ್ತಾಗಲ್ಲ ಇದ್ರಿ ಸರ್. ಟಾಪ್ 1 ಅಂದ್ರ ನಂಬರ್ 1 ಕುರಿಗೆ ನಂಬರ್ 1 ಟಗರ್ ತಗೊಬಂದು ಅದ ತಳಿ ಮಾಡ್ಕ ಸಾಕಿದ್ರ ಒಳ್ಳೆ ಫಲ ತಗೋಬಹುದು ಸರ್. ನಿಮ್ ತಾವೆಷ್ಟು ಕುರಿ ಅದೇ ಸರ್? ನಮ್ದು ಕರ್ನಲ್ ಅವರು 10 ಕುರಿ ಅದೇ. ನಮ್ಮ ಅಣ್ಣವ್ರ ಮನೇಲಿ ಬಿಟ್ಟಿದ್ದೀನಿ ಬಂಡೂರ್ನಲ್ಲಿ. ಅದೇ ನಿಮ್ದು ಟಾಪ್ 1 ನಮ್ಮ ಸರ್ಕಲ್ ಅದಲ್ಲ ಸರ್. ಇವಾಗ ಸರ್ ನಾನು ಒಂದು 9-10 ವರ್ಷ ನನಗೆ ತುಂಬ್ತಾ ಇತ್ತು ಸರ್ ಏಜು. ಒಬ್ಬ ನಾಗಯ್ಯ ಅಂತ ಇದ್ದ, ಆಳಮ್ಮನ ನಾಗಯ್ಯ ಅಂತ, ಅಣಸಾಲೆಯಲ್ಲಿ ಆ ಒಯ್ನೊಂದಿಗೆ ಕೂತ್ಕೊಂಡು ಒಂದು ಗೊಬ್ಬಳಿ ಮರದಡಿಲಿ ಗೊಬ್ಬಳಿ ಸೊಪ್ಪು ಕಡಿಲ್ಲ ಅಂದ. ಗೊಬ್ಬಳಿ ಸೊಪ್ಪ ಕಡ್ದು ಇಳಿದ್ಬಿಟ್ಟು ನಿನ್ಗೇನು ಗೊತ್ತು ಅಂತಿದ್ದಿಲ್ಲ. ಏನೇ ಹಿಂಗಂತಿದ್ದಿಲ್ಲ ನೀನು? ಯಾಕಯ್ಯ ನಾಗಯ್ಯ ಹಿಂಗಂದಿ ನನ್ನ? ನಡೆ ನಾಳೆಗೆ ಕಿರ್ಗಾವ್ಲ ಸಂತಗೆ ಹೋಗಮ್ಮ, ನನಗೆ ಒಂದು ಮರಿ ತಕ್ಕಬೇಕು ಅಂದ್ಬಿಟ್ಟು ಹೇಳಿ ಅವನು ನಾನಿಬ್ಬರು ಬಂದು 35 ರೂಪಾಯಿಗೆ ಒಂದು ಕೊನ್ನಾರೆ ಕುರಿದೊಂದು ಅವಳಿ ಮರಿ ಕುರಿ ತಕ್ಕಂದು 45 ರಾಶ್ ಮಾಡಿದ್ದಿ ಸಹ. ಬರೀ ಅವಳಿನೇ ಎಲ್ಲ ಒಂದು ಗೇಣುದ್ದ ಕೊಳ್ಳಮೇಲೆ ಮೂತಿ ಕಿರಣ್ ಮೂತಿಯಾಗೆ 45 ರಾಶು. ಅವತ್ತಿನ ದಿನ ಫಸ್ಟು ಸ್ಟಾರ್ಟಿಂಗಲ್ಲಿ 500 ರೂಪಾಯಿ ಬೆಲೆಗೆ ಏರ್ತು. 500 ರೂಪಾಯಿ ಬೆಲೆಗೆ 500 ರೂಪಾಯಿ ಬೆಲೆಗೆ ಏರಿದ ಮೇಲೆ ಆಮೇಲೆ ಬತ್ತ 1,200, 300, 400 ಈ ರೀತಿ ಮಾರ್ಕೆಟಿಂಗು ನಮ್ಮಲ್ಲಿ ನಡುಕಿರುತ್ತು. ಈರ ಎಲ್ಲಿದ್ದನು ಅಂತ ನಮ್ಮನ್ನ ಆವಾಗ ಗುರ್ತಿಸೋಕೆರಗಿದ್ರು. ಗುರ್ತಿಸಿದ ಮೇಲೆ ಎಲ್ಲ ಕಡೆನೂ ನನ್ನನ್ನು ಆ ಕುರಿ ಕರ್ನಲ್ಲು ಅಂತೇಳಿ ನಮ್ಮನ್ನು ಕರ್ಕೊಂಡ್ರು ಸರ್. ಅವನು ಬಿಟ್ಟ ಮೇಲೆ ಗುರ್ತಿಸೋದಕ್ಕೆ ಇನ್ಯಾವನು ಗುರ್ಸ್ಕೊಡೋದಿಲ್ಲ, ಅವನ್ನೇ ಹಿಡೀರಿ ಅಂತೇಳಿ ಆ ಜನ ಇದ್ದಾರೆ ನಿಮ್ಮ ಥರ. ಈಗ ಕರ್ನಲ್ಗಳು ಚಾಂಪಿಯನ್ಗಳು ನೀವಿಬ್ಬರೆಯಾ ಅಥವಾ ಬೇರೆಯವರು ಇದ್ದಾರಾ? ಬೇರೆಯವರು ಎಲ್ಲ ಕಳೆದೋಗಿದ್ದಾರೆ ಸರ್. ಅವರೆಲ್ಲ ಹೌದಾ? ಕಳೆದೋಗ್ಬಿಟ್ಟಿದ್ದಾರೆ. ಈಗ ಉಳ್ಕೋರಿ ಇಷ್ಟೇ, ನಾವಿಷ್ಟೇ. ಹೌದಾ? ಏನಂತೀರಪ್ಪ ಕೆಂಪರಾಜಣ್ಣ? ಹೇಳಿ ಸರ್. ಈಗ ಬಂಡೂರು ಕುರಿ ಬೇಕು ಅಂದವ್ರಿಗೆ ತೋರ್ಕೊಡ್ತೀರಿ, ಕುರಿ ಕೊಡಿಸ್ತೀರಿ, ಏನು ಕಾಸು ಇಸ್ಕೊಳ್ಳೋದಿಲ್ಲ. ಒಳ್ಳೆ ಕುರಿ ಸಾಕ್ಲಿ, ಸಾಕಿ ಚೆನ್ನಾಗಿ ಬೆಳಿಲಿ. ಬಂಡೂರು ಕುರಿ ತಲೆನೇ ಕಾಣ್ಬೇಕು. ಕುರಿ ಅಂದ್ರೆ ಬಂಡೂರು ಕುರಿ ಅಲ್ವಾ? ಸಾಕಿದ್ರೆ ಇದೇ ಕುರಿ ಸಾಕ್ಬೇಕು ಸರ್. ಒಳ್ಳೆ ಈಗ ಬಂಡೂರು ಕುರಿ ಅಂದ್ರೆ ಸರ್ 15 ಕುರಿ ಮಡಗಿದ್ರೆ ಸರ್ 2 ಎಕರೆಲಿ ಏನು ಉತ್ಪತ್ತಿ ಸಿಗುತ್ತಾ ಅಷ್ಟು ಕುರಿಲೇ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ನಿಮ್ಮ ಫೋನ್ ನಂಬರ್ ಏನು ಹೇಳ್ತೀರಾ ಕೆಂಪರಾಜಣ್ಣ? ಹೇಳ್ತೀನಿ ಸರ್. ಹೇಳ್ಬಿಡಿ ನೋಡು. ನಾವು ಓದಿಲ್ಲ ಸರ್, ಒಂದೊಂದು ಅಕ್ಷರದಾಗ ಹೇಳ್ತೀನಿ. ಇದು ಮಾಡ್ಕೊಬಿಡಿ ಸರ್. 8
7 2 2 2 8 0 5 9 4 ಸರ್. ಇನ್ನೊಂದು ಸರಿ ಹೇಳಿ. 8 7 2 2 2 8 0 5 9 4 ಸರ್. ಇನ್ನೂ ಒಂದು ಸರಿ ಹೇಳ್ಬಿಡಿ. 8 7 2 2 2 8 0 5 9 4 ಸರ್. ಚೆನ್ನಾಗಿ ಓದಿದ್ರಿ. ಹಾಂ ಸರ್. ಈಗ ಇವ್ರಿಗೆ ಬರೋದಿಲ್ಲ ಓದಕ್ಕೆ ಅಲ್ವೇ? ಹಾಂ ಸರ್. ಯಾರು ಹಿರೇಗೌಡ್ರಿಗೆ? ಹಾಂ ಸರ್. ಈ ಸ್ಕೂಲ್ನೇ ನೋಡಿಲ್ಲ ಅವರು. ಹಾಂ ಸರ್. ಹಿರೇಗೌಡ್ರದ್ದು ಒಂದು ಫೋನ್ ನಂಬರ್ ಹೇಳ್ಬಿಡಿ. ಹಿರೇಗೌಡ್ರದ್ದು 74 11 39 76 55 ಸರ್. ಇನ್ನೊಂದು ಸರಿ ನಿಧಾನವಾಗಿ ಹೇಳಿ. 74 11 39 76 55 ಸರ್. ಇನ್ನೂ ಒಂದು ಸರಿ ಹೇಳ್ಬಿಡಿ. 74 11 39 76 55 ಸರ್. ಒಳ್ಳೆಯದು ಕೆಂಪರಾಜ್ ಅವರೇ ಮತ್ತು ಹಿರೇಗೌಡ್ರೆ, ಇದುವರೆಗೂ ಬಂಡೂರು ಕುರಿ ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವಗಳನ್ನು ಭಾಳ ಚೆನ್ನಾಗಿ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್.